Hello my dear students, very good afternoon to you all. ತ್ಯಾಗರಾಜ್ ಸರ್ ಬಂದರೆ ಇವತ್ತು 10th ಕ್ಲಾಸ್ ಮಾಡಲಿಕ್ಕೆ. ನಾಗರಾಜ್ ಸರ್ ಇವತ್ತು ಲೀವಲ್ಲಿ ಇದ್ದಾರೆ. ಯಾವಾಗ ಚಾನ್ಸ್ ಸಿಗುತ್ತೆ ಅಂತ ಕಾಯ್ತಾ ನಾನು ಕ್ಲಾಸ್ ಮಾಡಲಿಕ್ಕೆ ರೆಡಿ ಇರ್ತೀನಿ. ಸೊ ನೀವುಗಳು ಅದನ್ನ ಯುಟಿಲೈಸ್ ಮಾಡ್ಕೊಬೇಕು, ನಿಮಗೋಸ್ಕರ ತಗೋತಾ ಇದ್ದೀವಿ. ಆ್ಯಂಡ್ ಅಗೇನ್ ವಿ ಆರ್ ಇನ್ ದ ಚಾಪ್ಟರ್ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್. ಇನ್ ದಟ್ ವಿ ಆರ್ ಸ್ಟಡಿ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಲೈಕ್ the basic structure of an organism, which will start with the asexual reproduction and how sexual reproduction takes place in plants. ಅದನ್ನ ಡೀಟೇಲ್ಡ್ ಆಗಿ ಸ್ಟಡಿ ಮಾಡಿದ್ವಿ. ಆ್ಯಂಡ್ ಆ ಚಾಪ್ಟ್ರಲ್ಲಿ ನೋಡಿದಾಗ ಲೋಯರ್ ಆರ್ಗಾನಿಸಮ್ಸ್ಗಳಲ್ಲಿ ಏಸೆಕ್ಶುವಲ್ ರಿಪ್ರೊಡಕ್ಷನ್ನ ಡಿಫ್ರೆಂಟ್ ಟೈಪ್ಸ್ಗಳು ಯಾವುದಿತ್ತು, ಸೊ ಕಾಲ್ಡ್ ಬಡ್ಡಿಂಗ್ ಇತ್ತು. ಆ್ಯಂಡ್ ಅಗೇನ್ ಏಸೆಕ್ಶುವಲ್ ರಿಪ್ರೊಡಕ್ಷನ್ ಲೈಕ್ ಫಿಷನ್ ಆ್ಯಂಡ್ ಆಲ್ಸೋ ಪ್ಲಾಸ್ಮೋಡಿಯಮಲ್ಲಿ ಮಲ್ಟಿಪಲ್ ಫಿಷನ್ಸ್ ಯಾವ ಥರ ಆಗುತ್ತೆ. ಸೊ ಡಿಫ್ರೆಂಟ್ ಏಸೆಕ್ಶುವಲ್ ರಿಪ್ರೊಡಕ್ಷನ್ ಮೋಡ್ಸ್ನ ಸ್ಟಡಿ ಮಾಡಿದ್ವಿ. ಸೊ ಇನ್ಕ್ಲೂಡಿಂಗ್ ದ್ಯಾಟ್ how a plant reproduces vegetatively, so by the formation of vegetative spores, like ಒಂದಿಷ್ಟು ಪ್ಲಾಂಟ್ಸ್ಗಳು ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ವೆಜಿಟೇಟಿವ್ ರಿಪ್ರೊಡಕ್ಷನ್ ಕೂಡ ಆಗುತ್ತೆ. ಅದರಲ್ಲಿ ಬೇರೆ ಬೇರೆ ಸ್ಟ್ರಕ್ಚರ್ಸ್ಗಳನ್ನ ಯಾವ ಥರ ಬರುತ್ತೆ ಅನ್ನೋದನ್ನು ನಾವು ಆಲ್ರೆಡಿ ಒಂದು ಚಾಪ್ಟ್ರಲ್ಲಿ ಸೊ ತುಂಬ ಹಿಂದಿನ ದಿನ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಲೆಟ್ ಮೀ ಕಂಟಿನ್ಯೂ ವಿತ್ ಫ್ಯೂ ಅದರ್ ಆಸ್ಪೆಕ್ಟ್ಸ್ ಆಫ್ ರಿಪ್ರೊಡಕ್ಷನ್ ಇನ್ ಹೈಯರ್ ಆರ್ಗಾನಿಸಮ್ಸ್ ದಟ್ ಇನ್ ಪ್ಲಾಂಟ್ಸಲ್ಲಿ ರಿಪ್ರೊಡಕ್ಷನ್ ಯಾವ ಥರ ಆಗಿತ್ತು ಅನ್ನೋ ಡಿಸ್ಕಸ್ ಮಾಡಿ. ಸೊ ಇನ್ ದಟ್ ಪಾಲನ್ ಗ್ರೇನ್ ಫಾರ್ಮೇಷನ್ ಯಾವ ಥರ ಆಯಿತು, ಸೊ ಕಾಲ್ಡ್ ಮೈಕ್ರೋಸ್ಪೋರೋಜೆನಸಿಸ್ ಅದನ್ನ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಮೆಗಾಸ್ಪೋರೋಜೆನಸಿಸ್ ಓವ್ಯೂಲ್ ಯಾವ ಥರ ಫಾರ್ಮೇಷನ್ ಆಯಿತು, ವಾಟ್ ಆರ್ ಆಲ್ ದ ಡಿಫ್ರೆಂಟ್ ಸ್ಟೇಜಸ್ ವಿಚ್ ಆರ್ ಇನ್ಕ್ಲೂಡೆಡ್ ಇನ್ ದ ಡೆವಲಪ್ಮೆಂಟ್ ಆಫ್ ಮೈಕ್ರೋಸ್ಪೋರ್, ಸೊ ಕಾಲ್ಡ್ ಪೋಲಾನ್ ಗ್ರೇನ್, ಅಲ್ಲಿ ಡಿಫ್ರೆಂಟ್ ಸ್ಟೇಜಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಟೆಪಾಟಮ್ ವಿಚ್ ಗಿವ್ಸ್ ನ್ಯೂಟ್ರಿಷನ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ ಪೋಲಾನ್ ಗ್ರೇನು ಜರ್ಮಿನೇಟ್ ಆಗಿರ್ತಕ್ಕಂಥ ಪೋಲಾನ್ ಗ್ರೇನು ಯಾವ ಥರ ಫರ್ಟಿಲೈಸೇಷನ್ಸ್ನ ಕಂಪ್ಲೀಟ್ ಮಾಡುತ್ತೆ ಪ್ಲಾಂಟ್ಸಲ್ಲಿ. ಸೊ ಫ್ಲವರ್ ಮೇಲೆ ಬಂದ್ಬಿಟ್ಟು ಸ್ಟಿಗ್ಮಾ ಸ್ಟೈಲ್ ಓವರಿಂದ ಪಾಸ್ ಆಗಿಬಿಟ್ಟು ಓವ್ಯೂಲ್ ಫೀಮೇಲ್ ಎಂಬ್ರಿಯೋ ಸ್ಯಾಕ್ ವಿಚ್ ಈಸ್ ಆನ್ ಕಾಲ್ಡ್ 8-celled 7 ನ್ಯೂಕ್ಲಿಯರ್ ಸ್ಟೇಜ್, 7-celled 8 ನ್ಯೂಕ್ಲಿಯರ್ ಸ್ಟೇಜಸ್ ಅದನ್ನ ಸಮೇತ ಡಿಸ್ಕಸ್ ಮಾಡಿದ್ವಿ. ಅದೆಲ್ಲ ಡಿಸ್ಕಸ್ ಮಾಡಿ ಫ್ಯೂಷನ್ ಮಾಡಿ ಮೇಲ್ ಗ್ಯಾಮೆಟು ಫೀಮೇಲ್ ಗ್ಯಾಮೆಟನ್ನು ಸೊ ಕಾಲ್ಡ್ ಮೇಲ್ ಗ್ಯಾಮೆಟ್ ವಿಚ್ ಈಸ್ ದಿ ಪೋಲನ್ ಗ್ರೈನ್. ಈ ಪೋಲನ್ ಗ್ರೈನು ಫೀಮೇಲ್ ಗ್ಯಾಮೆಟ್ ವಿಚ್ ಈಸ್ ಕಾಲ್ಡ್ ಓವ್ಯೂಲ್. ಈ ಓವ್ಯೂಲ್ನ ಯಾವ ಥರ ಫರ್ಟಿಲೈಸ್ ಮಾಡಿ ಪೋಲಾನ್ ಟ್ಯೂಬ್ನ ಡೆವಲಪ್ ಮಾಡಿ ಫೀಮೇಲ್ ಎಂಬ್ರಿಯೋ ಸ್ಯಾಕ್ನ ಥ್ರೂ ಸೊ ದಿಸ್ ಈಸ್ ಅ ಫೀಮೇಲ್ ಎಂಬ್ರಿಯೋ ಸ್ಯಾಕ್, ದಿಸ್ ಈಸ್ ದ ಎಗ್ ಸೆಲ್, ದಿಸ್ ಆರ್ ದ ಸೆಕೆಂಡರಿ ನ್ಯೂಕ್ಲಿಯಸ್, ದಿಸ್ ಆರ್ 3 ಆರ್ ಆ್ಯಂಟಿಪೋಡಲ್ ಸೆಲ್ಸ್ ಅಲ್ವಾ. ನೆನಪಿದೆಯಾ ಅಲ್ವಾ? ಸ್ವಲ್ಪ ಕ್ವಿಕ್ಕಾಗಿ ರಿವೈಸ್ ಮಾಡ್ಕೊಬೇಕು. ಹಳೆದನ್ನೆಲ್ಲ ಬೇಕಾದ್ರೆ ಒಂದು 5 ಮಿನಿಟ್ಸು ರಿವೈಸ್ ಮಾಡಿಕೊಂಡು ಆಮೇಲೆ ಕ್ಲಾಸ್ ಕೇಳಿದ್ರೆ ತುಂಬಾ ಒಳ್ಳೆಯದು, ಸರಿನಾ. ದೀಸ್ 3 ಆರ್ antipodal cells and these 2 are synergids and the center one big egg cell which is called egg cell ಅಥವಾ ovule ಅಂತಲೂ ಕರೀತಾರೆ. and these are the secondary nucleus. So this is the tube which is carrying the male gamete ನ ಕ್ಯಾರಿ ಮಾಡ್ಕೊಂಬಂದು ಥ್ರೂ ಇಂಟೆಗ್ಯುಮೆಂಟ್ಸ್ ಇಂದ ಫ್ಯೂಸ್ ಮಾಡ್ಬೋದು. ಥ್ರೂ ಇಂಟೆಗ್ಯುಮೆಂಟ್ಸ್ಗಳನ್ನ ಸೊ ದೇರ್ ಆರ್ 3 ಪಾಸಿಬಿಲಿಟೀಸ್ ಲೈಕ್ ಬಂದಿರತಕ್ಕಂಥ ಪೋಲಾನ್ ಟ್ಯೂಬು ಈ ಫೀಮೇಲ್ ಎಂಬ್ರಿಯೋ ಸ್ಯಾಕ್ ಏನಿದೆ ಡೈರೆಕ್ಟಾಗಿ ಈ ಪೋರ್ಷನ್ಸ್, ಸೊ ಇಲ್ಲೇನಿದೆ ಇಂಟೆಗ್ಯುಮೆಂಟ್ಸ್ ಇದೆ. ಸೊ ವಿ ಹ್ಯಾವ್ ಸೀನ್ ದ ಡಿಫ್ರೆಂಟ್ ಸ್ಟ್ರಕ್ಚರ್ ಆಫ್ ಫೀಮೇಲ್ ಎಂಬ್ರಿಯೋ ಸ್ಯಾಕ್ ಅಲ್ವಾ. ಸೊ ಇಲ್ಲಿ ಬಂದು ಇಂಟೆಗ್ಯುಮೆಂಟ್ಸಿಂದ ಪಾಸ್ ಆಗ್ಬೋದು, ಇದು ಒಂದು ಪಾಸಿಬಿಲಿಟಿ ಆಯಿತು. ಇನ್ನೊಂದು ಪಾಸಿಬಿಲಿಟಿ ಇಲ್ಲಿಂದ ಬಂದಿರತಕ್ಕಂಥ ಪೋಲಾನ್ ಟ್ಯೂಬು ಡೈರೆಕ್ಟಾಗಿ ಸೊ ದಿಸ್ ಈಸ್ ಕಂಪ್ಲೀಟ್ ಫೀಮೇಲ್ ಎಂಬ್ರಿಯೋ ಸ್ಯಾಕ್. ಇವಾಗ ಒಂದು ಸ್ಟ್ರಕ್ಚರ್ ಬರ್ತಾ ಇದೆ ಅಲ್ವಾ, ಇಲ್ಲಿ ಎಗ್ ಸೆಲ್ ಇದೆ, ಇದು ಕಂಪ್ಲೀಟ್ ಎಂಬ್ರಿಯೋ ಸ್ಯಾಕ್ನ ಸ್ಟ್ರಕ್ಚರು. ಸೊ ಅದ್ರ ಬೇಸಿಸ್ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ವಿ, ನೆನಪಿದೆ ಅಲ್ವಾ. ಆರ್ಥ್ರೋಟ್ರೋಪಸ್, ಅನಾಟ್ರೋಪಸ್. ಸೊ ನಾರ್ಮಲಿ ಅನಾಟ್ರೋಪಸ್ ಓವ್ಯೂಲ್ ವಿಚ್ ಈಸ್ ಕಾಲ್ಡ್ ಆಸ್ ಆನ್ ಇನ್ವರ್ಟೆಡ್ ಓವ್ಯೂಲ್ಸು ಆಲ್ಮೋಸ್ಟ್ ಎಲ್ಲ ಪ್ಲಾಂಟ್ಸ್ಗಳಲ್ಲಿ ಮ್ಯಾಕ್ಸಿಮಮ್ ಪ್ಲಾಂಟ್ಸ್ಗಳಲ್ಲಿ ಇರುತ್ತೆ ಇನ್ವರ್ಟೆಡ್ ಓವ್ಯೂಲ್. ನೆನಪಾಗ್ತಿದೆ ಅಲ್ವಾ. ದಿಸ್ ಈಸ್ ಫ್ಯೂನಿಕಲ್, ದಿಸ್ ಈಸ್ ಫೀಮೇಲ್ ಎಂಬ್ರಿಯೋ ಸ್ಯಾಕ್. ಆರ್ಥ್ರೋಟ್ರೋಪಸ್, ಅನಾಟ್ರೋಪಸ್, ಹೆಮಿಟ್ರೋಪಸ್ ಲೈಕ್ ಸರ್ಸಿನೋಟ್ರೋಪಸ್. ಎಲ್ಲ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ ನಿಮ್ಮ ಕಾಂಪಿಟೇಟಿವ್ಸ್ಗಳಲ್ಲಿ ಯೂಸ್ ಆಗ್ತದೆ. ಸರ್ಸಿನೋಟ್ರೋಪಸ್ ಆ್ಯಂಡ್ ಅಗೇನ್ ಕ್ಯಾಂಪೈಲೋಟ್ರೋಪಸ್. ಸೊ ಈ ಥರ ಕೆಲವೊಂದಿಷ್ಟು ಟೈಪ್ಸ್ ಆಫ್ ಎಂಬ್ರಿಯೋ ಸ್ಯಾಕ್ಸ್ಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಸೊ ಅದು ಎಂಬ್ರಿಯೋ ಸ್ಯಾಕ್ನ ಬಂದಿರತಕ್ಕಂಥ ಪೋಲಾನ್ ಟ್ಯೂಬು ಸೊ ವಿಚ್ ಕ್ಯಾನ್ ಫ್ಯೂಸ್ ದಿ egg cell either through integuments, these are the integument cells, or through the chalazal end. So this is micropyle end. ಈ ಓಪನಿಂಗ್ ಇಂದ ಬಂದು ಈ ಮೈಕ್ರೋಪೈಲ್ ಇಂದ ಫ್ಯೂಸ್ ಮಾಡ್ಬೋದು, ಆರ್ ಎಲ್ಸ್ ಇಟ್ ಕ್ಯಾನ್ ಪಾಸ್ ಥ್ರೂ ದಿ ಚಲಾಜಾ ಆ್ಯಂಡ್ ಫೈನಲಿ ಇಲ್ಲಿ ಬಂದು ಇಲ್ಲಿ ಫ್ಯೂಸ್ ಮಾಡ್ಬೋದು, ಆರ್ ಥ್ರೂ
ಇಂಟೆಗ್ಯುಮೆಂಟ್. ಸೊ ಡಿಫ್ರೆಂಟ್ ಪಾಸಿಬಿಲಿಟೀಸ್ ಇತ್ತು. ಅದು ಯಾವ ಥರನಾರು ಬರಲಿ ಬಂದು ಎಕ್ಸೆಲ್ನಂತೂ ಫ್ಯೂಷನ್ ಮಾಡಲೇಬೇಕು ಅಲ್ವಾ. ಸೊ ಫ್ಯೂಷನ್ ಆಗಲೇಬೇಕು. ಇಲ್ಲಿ ಬಂದಿದೆ ಸೇ ಇಟ್ ಆಸ್ ಥ್ರೂ ಮೈಕ್ರೋಪೈಲಿಂದ ಬಂದಿದೆ. ಮೈಕ್ರೋಪೈಲಿಂದ ಬಂದು ಎಕ್ಸೆಲ್ಸ್ನ ಫ್ಯೂಸ್ ಮಾಡಿದೆ. ಫ್ಯೂಸ್ ಆದಮೇಲೆ ಫೈನಲ್ ಆಗಿ ಎಕ್ಸೆಲ್ಲು ಝೈಗೋಟ್ ಆಗಿ ಡೆವಲಪ್ ಆಗಬೇಕು. ಆ್ಯಂಡ್ ವಿ ನೋ ದಟ್ ಇನ್ ದ ಫೈನಲ್ ಸ್ಟೇಜಸ್ ಆಫ್ ದ ಡೆವಲಪ್ಮೆಂಟ್ ಆಫ್ ಪ್ಲಾಂಟ್ ಸೆಲ್, ಪ್ಲಾಂಟ್ನ ರಿಪ್ರೊಡಕ್ಷನಲ್ಲಿ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ಗಳಲ್ಲಿ ಫೀಮೇಲ್ ರಿಪ್ರೊಡಕ್ಷನ್ ಅಥವಾ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿ 2 ಮೇಲ್ ಗ್ಯಾಮೆಟ್ಸ್ಗಳನ್ನ ಏನು ಪೋಲಾನ್ ಗ್ರೇನ್ಸ್ಗಳು ರಿಲೀಸ್ ಮಾಡುತ್ತೆ. ಸೊ ಡಬಲ್ ಫರ್ಟಿಲೈಸೇಷನ್ ಅಂತ ಕರೆದಿದ್ವಿ. ಡಬಲ್ ಫರ್ಟಿಲೈಸೇಷನ್ ಆ್ಯಂಡ್ ಟ್ರಿಪಲ್ ಫ್ಯೂಷನ್. ಸೊ ಆಸ್ ಅ ರಿಸಲ್ಟ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಬರುತ್ತೆ. ಸೊ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಫೈನಲಿ ಡೆವಲಪ್ಸ್ ಇಂಟು ಎಂಡೋಸ್ಪರ್ಮ್ ಆಗಿ ಡೆವಲಪ್ ಆಗುತ್ತೆ, ವಿಚ್ ಆಕ್ಟ್ಸ್ ಆಸ್ ಅ ನ್ಯೂಟ್ರಿಟಿವ್ ಟಿಶ್ಯೂ, which gives nutrition to the developing embryo. And the ovule develops into seeds. Ovules ಏನಾಗಿ ಡೆವಲಪ್ ಆಗುತ್ತೆ, ಸೀಡ್ಸ್ ಆಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ದ ಓವರಿ ಡೆವಲಪ್ಸ್ ಇಂಟು ಫ್ರೂಟ್. ಇಂಟೆಗ್ಯುಮೆಂಟ್ಸ್ ಪ್ರೆಸೆಂಟ್ ಇನ್ ದಿ ಫ್ಲವರ್ಸ್, ದೇ ಆರ್ ದಿ ಸೆಪಲ್ಸ್. ನೀವು ಬ್ರಿಂಜಾಲಲ್ಲಿ ಆಗ್ಬೋದು, ಟೊಮೊಟೊಲಾಗಲಿ ನೋಡ್ತೀರಲ್ವಾ, ಈ ಸೆಪಲ್ಸ್ಗಳು. ಆಫ್ಟರ್ ಫರ್ಟಿಲೈಸೇಷನ್ ಸೆಪಲ್ಸ್ಗಳು ಬಿದ್ದೋಗ್ಬೋದು, ಪೆಟಲ್ಸ್ಗಳು ಬಿದ್ದೋಗ್ಬೋದು, ಎಲ್ಲ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ಗಳು ಬಿದ್ದೋಗಿ ಸೊ ಏನು ಕಾಣಿಸುತ್ತೆ ನಮಗೆ, ಫ್ರೂಟ್ ಕಾಣಿಸುತ್ತೆ. ಫ್ರೂಟ್ಸ್ ವಿಚ್ ಆರ್ ಹ್ಯಾವಿಂಗ್ ದ ಸೀಡ್ಸ್ ಅಲ್ವಾ. ಸೊ ಅದಿಷ್ಟು ಸ್ಟ್ರಕ್ಚರ್ಸ್ಗಳನ್ನ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಕೆಲವೊಂದರಲ್ಲಿ ಈ ಸೆಪಲ್ಸ್ಗಳು ಹಾಗೆ ಇರಬಹುದು, ಇನ್ನು ಕೆಲವೊಂದರಲ್ಲಿ ಸೆಪಲ್ಸ್ಗಳು ಡಿಜನರೇಟ್ ಆಗಿ ಬೇರೆ ಬೇರೆ ಸ್ಟ್ರಕ್ಚರ್ಸ್ಗಳಾಗಿ ಡೆವಲಪ್ ಆಗುತ್ತೆ. ಸೊ ದಿಸ್ ಆರ್ ಆಲ್ ದ ಕ್ವಿಕ್ ರಿವಿಷನ್ಸ್ ಓವರ್ ದ ಥಿಂಗ್ಸ್ ವಾಟ್ ವಿ ಹ್ಯಾವ್ ಸ್ಟಡಿಡ್ ಇನ್ ಪ್ರೀವಿಯಸ್ ಕ್ಲಾಸಸ್. ಆ್ಯಂಡ್ ಫೈನಲಿ ವೆನ್ ಯು ಲುಕ್ ಇನ್ ಟು ದಿ ಡೆವಲಪ್ಮೆಂಟ್ ಆಫ್ ಅ ಸೀಡ್, ಈ ಸೀಡ್ ಏನಿದೆ ಓವಿಲ್ಸ್ಗಳು, ಅದು ಸ್ಟ್ರಕ್ಚರ್ ಆಫ್ ಸೀಡ್ ನಿಮ್ಮ ಸಿಲೆಬಸ್ಸಲ್ಲಿ ಕೊಟ್ಟಿಲ್ಲ. ಆ ಡೆವಲಪ್ಮೆಂಟಲ್ ಪ್ರಾಸೆಸ್ಸು ಕೂಡ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ. ಸೊ ವಿ ನೋ ದ ಕ್ಲಾಸಿಫಿಕೇಶನ್ ಆಫ್ ದಿ ಕಿಂಗ್ಡಮ್ ಪ್ಲಾಂಟೆ ಕ್ಲಾಸಿಫಿಕೇಶನ್ ಕಲ್ತಿದ್ದೀವಿ ಅಲ್ವಾ. ಸೊ ಬ್ರಯೋಫೈಟಾ, ಟೆರಿಡೋಫೈಟಾ, ಜಿಮ್ನೋಸ್ಪರ್ಮೆ ಆ್ಯಂಡ್ ಏಂಜಿಯೋಸ್ಪರ್ಮೆ. ಸೊ ಏಂಜಿಯೋಸ್ಪರ್ಮ್ಸಲ್ಲಿ ಒನ್ಸ್ ಅಗೇನ್ 2 ಕ್ಯಾಟಗರೀಸ್ ಆಗಿ ಕ್ಲಾಸಿಫೈ ಮಾಡಿದ್ದೀವಿ. ಯಾವುದದು, ಮೊನೋಕಾಟ್ಸ್ ಆ್ಯಂಡ್ ಡೈಕಾಟ್ಸ್. ಮೊನೋಕಾಟ್ಸ್ ಆ್ಯಂಡ್ ಡೈಕಾಟ್ಸ್. ಆ್ಯಂಡ್ ಹಿಯರ್ ವಿ ಹ್ಯಾವ್ ಡಿಸ್ಕಸ್ಡ್ ರಿಗಾರ್ಡಿಂಗ್ ದಿ reproduction in flowering plants. Complete kingdom plantae, it is divided into 2 categories. They are flowering plants called as phanerogamy and spore producing plants called cryptogamy. ನೆನ್ಪು ಮಾಡ್ಕೊಬೇಕು, cryptogamy and phanerogamy. Cryptogamy are the spore producing plants which are included with algae, bryophyta and pteridophyta. Here gymnospermae and angiospermae. ಸೀಡ್ಸ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್, ಸೀಡ್ಸಲ್ಲಿ ಸ್ಪೆಸಿಫಿಕಲಿ ಫ್ಲವರ್ಸ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಎಂಜಿಯೋಸ್ಪರ್ಮ್ಸ್. ಅದರಲ್ಲಿ 2 ಟೈಪ್ಸ್ ಇದ್ದಾವೆ. ದೇ ಆರ್ ದಿ ಮೊನೋಕಾಟ್ಸ್ ಆ್ಯಂಡ್ ಡೈಕಾಟ್ಸ್. ಸೊ ಡೈಕಾಟ್ಸ್, ಮೊನೋಕಾಟ್ಸ್ ಬಗ್ಗೆ ಯಾಕೆ ಮಾತಾಡ್ತಿದ್ದೀವಿ, ಆಫ್ಟರ್ ಫರ್ಟಿಲೈಸೇಷನ್ ಆದರೆ ಏನಾಯಿತು, ಝೈಗೋಟ್ ಫಾರ್ಮೇಷನ್ ಆಯಿತು. ದಿಸ್ ಝೈಗೋಟ್ ವಿಚ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಅ ಮೊನೋಕಾಟ್ ಸೀಡ್. ಫೈನಲ್ ಆಗಿ ಸೀಡ್ಸ್ ಆಗಿ ಡೆವಲಪ್ ಆಗಬೇಕು. ಈ ಸೀಡ್ಸು ಮೊನೋಕಾಟ್ಸರು ಆಗ್ಬೋದು, ಡೈಕಾಟ್ಸರು ಆಗ್ಬೋದು. ಸೊ ವೆದರ್ ಮೇಯ್ಸಲ್ಲಿ ಏನಾದರೂ ರಿಪ್ರೊಡಕ್ಷನ್ ಕಂಪ್ಲೀಟ್ ಆದರೆ ಅದನ್ನು ಮೊನೋಕಾಟ್ ಸೀಡ್ಸೇ ಬರಬೇಕು, ಬಿಕಾಸ್ ವಿ ನೋ ದಟ್ ಮೇಯ್ಸ್ ಇಸ್ ಎ ಮೊನೋಕಾಟ್ ಅಲ್ವಾ. ಡೈಕಾಟ್ಸಲ್ಲಿ ಆಯಿತು ಅಂದಾಗ ಅರಾಚಿಸ್ ಹೈಪೋಜಿಯಾ ಸೈಟಾಸ್ ಗ್ರೌಂಡ್ ನಟ್ಟಲ್ಲಿ ಏನಾಗುತ್ತೆ, ಡೈಕಾಟ್ ಸೀಡ್ಸ್ಗಳು ಬರುತ್ತೆ. ಸೊ ವೆನ್ ಯು ಲುಕ್ ಇನ್ ಟು ದಿ ಸ್ಟ್ರಕ್ಚರ್ಸ್, ಡೈಕಾಟ್ಸಲ್ಲಿ ಕಾಟಿಲಿಡನ್ಸ್ಗಳು 2 ಇರುತ್ತೆ, ಮೊನೋಕಾಟ್ಸಲ್ಲಿ ಸಿಂಗಲ್ ಕಾಟಿಲಿಡನ್ ಇರುತ್ತೆ. ಸೊ ವೆನ್ ಯು ಲುಕ್ ಇನ್ ಟು ದಿ ಡೈಕಾಟ್ ಸೀಡ್, ಈ ಥರ 2 ಕಾಟಿಲಿಡನ್ಸ್ಗಳು, ದೊಡ್ಡದಾಗಿರೋ 2 ಕಾಟಿಲಿಡನ್ಸ್ಗಳು ಕಾಣಿಸುತ್ತೆ. ವಾಟ್ ಈಸ್ ದೇರ್ ಫಂಕ್ಷನ್ಸ್, ದೇ ಆರ್ ದಿ ಕಾಟಿಲಿಡನ್ಸ್. ದೇರ್ ಫಂಕ್ಷನ್ ಈಸ್ ಟು ಸ್ಟೋರ್ ದಿ ಫುಡ್. ಫುಡ್ಡನ್ನು ಯಾಕೆ ಸ್ಟೋರ್ ಮಾಡಬೇಕು, ದೇರ್ ಪರ್ಪಸ್ ಈಸ್ ಟು ಡೆವಲಪ್ ದಿ ಎಂಬ್ರಿಯೋ. ದಿಸ್ ಈಸ್ ದಿ ಎಂಬ್ರಿಯೋ. ಇದು ಎಂಬ್ರಿಯೋ. ದೀಸ್ 2 ಆರ್ ದಿ ಕಾಟಿಲಿಡನ್ಸ್. ದಿಸ್ ಈಸ್ ದ ಫಸ್ಟ್ ಕಾಟಿಲಿಡನ್, ದಿಸ್ ಈಸ್ ದಿ ಸೆಕೆಂಡ್ ಕಾಟಿಲಿಡನ್. ಸೊ ಹಿಯರ್ ಯು ಕ್ಯಾನ್ ಡಿಫ್ರೆನ್ಷಿಯೇಟ್ 2 ರೀಜನ್ಸ್. ಮೇಲ್ಗಡೆ ಒಂದು ರೀಜನ್ ಇದೆ, ಕೆಳಗಡೆ ಒಂದು ರೀಜನ್ ಇದೆ, ಸರಿನಾ. ಆ್ಯಂಡ್ ದ ಅಪ್ಪರ್ ಮೋಸ್ಟ್ ರೀಜನ್ ಈಸ್ ಕಾಲ್ಡ್ radical. This portion is called radical and this portion is called plumule. So what is their function? Finally radical which gives rise to the root system. ಒಂದು ಪ್ಲಾಂಟ್ ನಲ್ಲಿ ಇರತಕ್ಕಂತ ರೂಟ್ ಸಿಸ್ಟಮ್ ಯಾವುದರಿಂದ ಬಂದಿದೆ? So it is arises from the radical of the developing embryo and plumule which develops into the future shoot system. Shoot system which includes the complete plant, leaf irutte, leaf flowers irutte, stem irutte, different structures ಗಳು develop ಆಗುತ್ತೆ and all the root
and the associated root structures, they are developed from the radicals. So in the last year 10th standard annual examination, there is a question, identify the parts. So which parts gives to the shoot system, which parts gives to the root system. What is the function of radical, what is the function of plumule. So this is a typical structure, very simple structure of your dicot seed. ಅದೇ ಮೊನೊಕಾಟ್ಸ್ ಅಲ್ಲಿ ಬಂದಾಗ ಈ ರಾಡಿಕಲ್ ಮತ್ತು ಪ್ಲಿಮ್ಯೂಲ್ ಅನ್ನೋ ಸ್ಟ್ರಕ್ಚರ್ಸ್ನ ಕೋಲಿಯೋಪ್ಟೈಲ್ ಆ್ಯಂಡ್ ಕೋಲಿಯೋರೈಸಾ, ಸೊ ದಿಸ್ ಈಸ್ ಕೋಲಿಯೋರೈಸಾ ಅಂತ ಡಿವೈಡ್ ಮಾಡ್ತಾರೆ. ಸೊ ದಿಸ್ ಸ್ಟ್ರಕ್ಚರ್ ಈಸ್ ಕಾಲ್ಡ್ ಕೋಲಿಯೋಪ್ಟೈಲ್. ಸಿಂಗಲ್ ಆಗಿರ್ತದೆ, ಒಂದೇ ಕಾಟಿಲಿಡನ್. ಸೊ ಇಟ್ ಆಸ್ ಅ ಮೇಯ್ಸ್ ಸೀಡ್ ಅಂತ ನೋಡಿದ್ರೆ ಇಲ್ಲಿ ಏನು ಸ್ಟ್ರಕ್ಚರ್ಸ್ಗಳು ಡೆವಲಪ್ ಆಗಿರುತ್ತೆ. ಸೊ ದಿಸ್ ಈಸ್ ದ ರಿಸರ್ವ್ ಫುಡ್ ಮಟೀರಿಯಲ್ ಕಾಲ್ಡ್ ಸ್ಕುಟೆಲಮ್. ಸೊ ಇಲ್ಲಿ ನಿಮಗೆ ಒಂದು ಎಂಬ್ರಿಯೋ ಕಾಣಿಸುತ್ತೆ, ಆ್ಯಂಡ್ ದಿಸ್ ಎಂಬ್ರಿಯೋ ವಿಚ್ ಈಸ್ ಹ್ಯಾವಿಂಗ್ ದ uppermost portion and lowermost portion. Uppermost portion is called coleoptile and the lowermost region is called coleorhiza. Coleorhiza in turn gives rise to the root system as like that of the radical. ಅದೇ ಥರನೇ ಕೋಲಿಯೋಪ್ಟೈಲ್ ಏನು ಮಾಡುತ್ತೆ, ಅಪ್ಪರ್ಮೋಸ್ಟ್ ರೂಟ್ ಪಾರ್ಷನ್ಸ್ಗಳನ್ನ ಡೆವಲಪ್ ಮಾಡುತ್ತೆ. ಸರಿನಾ? ಸೊ ಇದಿಷ್ಟು ನೆನ್ಪಿಟ್ಕೊಬೇಕು, ಡೆವಲಪ್ಮೆಂಟಲ್ ಆಫ್ ಮೊನೊಕಾಟ್ ಸೀಡ್, ಡೆವಲಪ್ಮೆಂಟ್ ಆಫ್ ಡೈಕಾಟ್ ಸೀಡ್. ಸೊ ಲೆಟ್ ಮಿ ರಬ್ ದೀಸ್ ಥಿಂಗ್ಸ್. Let us move on to the next type of reproduction in animals, and specifically in your syllabus they have mentioned the things or the reproductive system, how the reproduction in case of animals takes place, specifically how humans are going to reproduce. So what is the purpose or what is the process regarding the reproduction of we people. ನಮ್ಮ ಹಿಂದಿರ್ತಕ್ಕಂಥ ರಿಪ್ರೊಡಕ್ಷನ್ನ ಡಿಫ್ರೆಂಟ್ ಸ್ಟೇಜಸ್ಗಳು ಯಾವುದು, ಡಿಫ್ರೆಂಟ್ ಪ್ರಾಸೆಸ್ಗಳು ಯಾವುದು ಅಂತ ತಿಳ್ಕೊಬೇಕು. ಸರಿನಾ? ಸೊ ಕೆಲವೊಂದಿಷ್ಟು ಕಾನ್ಸೆಪ್ಟ್ಸ್ಗಳನ್ನ ಕೆಲವೊಂದು ಸ್ಟೇಜಸ್ಗಳಲ್ಲಿ ಇಡ್ತಾರೆ. ಸರಿನಾ? ಸೊ ಹಿಯರ್ ದ ಟಾಪಿಕ್ ಕಾಲ್ಡ್ ಹ್ಯೂಮನ್ reproduction. What are the reproductive systems of male and what is the reproductive system of female, and what are the process which are involved in the reproduction. So most interesting species who called human beings. So let us begin with an apparently unrelated point. So different aspects ಗಳನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇವಾಗಷ್ಟೇ ಹೇಳ್ತದೆ, ಕೆಲವೊಂದನ್ನು ಕೆಲವು ಸ್ಟೇಜಸ್ಗಳಲ್ಲಿ ಇಡ್ತಾರೆ ಅಂತ. ಸೊ ಹ್ಯೂಮನ್ ರಿಪ್ರೊಡಕ್ಷನ್, ಸೊ ದಿಸ್ ಈಸ್ ಎ ಟಾಪಿಕ್. ಇದು ಅರ್ಥ ಮಾಡ್ಕೊಬೇಕು ಅಂದಾಗ ಎಲ್ರಿಗೂ ಸಾಧ್ಯ ಇಲ್ಲ ಅಲ್ವಾ? ಸೊ ಮಕ್ಕಳು ಒಂದು ಸ್ಟೇಜಸ್ನ ದಾಟಿರಬೇಕು, ಒಂದು ಲೆವೆಲಲ್ಲಿ ಇರಬೇಕು, ಜೊತೆಗೆ ಅವರಲ್ಲಿ ಮೆಚುರಿಟಿ ಇರಬೇಕು, ಅವರಲ್ಲಿ ಆ ಚೇಂಜಸ್ಗಳು ಅಬ್ಸರ್ವ್ ಆಗಿರಬೇಕು. ಸೊ ಇದೆಲ್ಲ ಕಾನ್ಸೆಪ್ಟ್ಸ್ಗಳನ್ನ ಗಮನದಲ್ಲಿ ಇಟ್ಕೊಂಡು, ಸೊ ಇದೇ ಹೈಯರ್ ಸ್ಟಡೀಸಲ್ಲಿ ನಿಮಗೆ ಸೆಕೆಂಡ್ ಪೀಸಲ್ಲಿ ಇನ್ನು ಡೀಟೇಲ್ಡಾಗಿ ಇಟ್ಕೊಂಡು ಬಂದಿದ್ದಾರೆ, 10th ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಸೈಂಟಿಫಿಕಲಿ ನಾವು ಹ್ಯೂಮನ್ ರಿಪ್ರೊಡಕ್ಷನ್ ಯಾವ ಥರ ಆಗುತ್ತೆ, ಯಾವ ಥರ ಆರ್ಗ್ಯಾನಿಸಮ್ಸ್ಗಳು ಡಿಫ್ರೆಂಟ್ ಸ್ಟ್ರಕ್ಚರ್ಸ್ಗಳಲ್ಲಿ ರಿಪ್ರೊಡಕ್ಷನ್ಸಲ್ಲಿ ಹೆಲ್ಪ್ ಆಗ್ತದೆ, ವಾಟ್ ಈಸ್ ದೇರ್ ಫಂಕ್ಷನ್, ವಾಟ್ ಈಸ್ ದೇರ್ ರೋಲ್ ಅನ್ನೋದನ್ನು ಡಿಫ್ರೆಂಟ್ ಸ್ಟ್ರಕ್ಚರ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಲೆಟ್ ಅಸ್ ಬಿಗಿನ್ ವಿತ್ ಆನ್ unrelated point. Just look into the previous things like all of us know that so our body has going different changes alva. So when you look into the different stages from your old ages or from your childhood days, so there are different changes. So we have increased in our height alva. So nammalli height increase agide, and just nimma 9th 10th before 7th 8th 9th alli nodidaga, so we can feel different changes, like so we have increased in our height. So our teeth are also replaced. ಸೊ ಹಾಲು ಹಲ್ಲು ಮಿಲ್ಕಿ ಟೀತ್ಸ್ ಅಂತ ಏನು ಕರೆದಿದ್ದೆ, ದೇ ಆರ್ ರೀಪ್ಲೇಸ್ಡ್ ಅಲ್ವಾ. ಆ್ಯಂಡ್ ಅಗೇನ್ ದೀಸ್ ಆರ್ ಆಲ್ ದ ಜನರಲ್ ಆಸ್ಪೆಕ್ಟ್ಸ್. ಅದನ್ನು ನೋಡಿದಾಗ ದಪ್ಪ ಆಗಿರ್ತಾರೆ ಕೆಲವೊಬ್ರು, ಹೈಟ್ ಇನ್ಕ್ರೀಸ್ ಆಗಿರ್ತಾರೆ, ಕೆಲವೊಬ್ರು ಕಲರ್ಡ್ ಆಗಿರ್ತಾರೆ ಅಲ್ವಾ. ಡಿಫ್ರೆಂಟ್ ಚೇಂಜಸ್ಗಳನ್ನ ನಾವು ಅರ್ಲಿ ಡೆವಲಪ್ಮೆಂಟಲ್ಲಿ ಯೂಶ್ವಲ್ ಆಗಿ ನೋಡ್ತೀವಿ. ಸೊ ವೆನ್ ಯು ಮೂವ್ ಇನ್ ಟು ದಿ ಟೀನೇಜಸ್, ವಾಟ್ ಆರ್ ಟೀನೇಜಸ್? 11, 12, 13, ಹಿಯರ್ ವಿ ಸ್ಟಾರ್ಟ್ಸ್. 13, 14, 15, 16, 17, 18, 19. So you are all in 10th standard, that means 10 plus 6 is equal to 16. So perfect agi teenage alli idira. So at this stage, so interestingly we can differentiate a lot of the things, so which can instead of these general things na bitbuttu ಸಾಕಷ್ಟು things ಗಳನ್ನ ನಾವು ಡಿಸ್ಕಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ our body we can differentiate new preparations, new features ಗಳು ಡೆವಲಪ್ ಆಗಿರುತ್ತೆ, ಆ್ಯಂಡ್ ಅಗೇನ್ ನ್ಯೂ ಸೆನ್ಸೇಷನ್ಸ್ಗಳು ಡೆವಲಪ್ ಆಗ್ತಿರುತ್ತೆ. ಸೊ ಜನರಲ್ ಆಗಿ, ಸೊ ವೆನ್ ಯು ಲುಕ್ ಇನ್ ಟು ದಿ ಟೀನೇಜಸ್, ಸೊ ನಮ್ಮಲ್ಲೇ ಸ್ಪೆಸಿಫಿಕ್ ಆಗಿ ಚೇಂಜಸ್ಗಳನ್ನ ನೋಡಿಕೊಂಡಾಗ, ಈ ಟೈಮಲ್ಲಿ ನಿಮ್ಗಳನ್ನ ನೀವು ಅಬ್ಸರ್ವ್ ಮಾಡಿಕೊಂಡಾಗ, ಸೊ ಯು ಕ್ಯಾನ್ ಗೋಯಿಂಗ್ ಟು ಬಿ ಅಬ್ಸರ್ವ್ ವಿತ್ ಲಾಟ್ ಆಫ್ ದ ಚೇಂಜಸ್. ಇನ್ಕ್ರೀಸ್ ಇನ್ ಹೈಟ್, ಇನ್ಕ್ರೀಸ್ ಇನ್ ಬಾಡಿ, ಡಿಫ್ರೆಂಟ್ ಸ್ಟ್ರಕ್ಚರ್ಸ್, ಅದನ್ನೆಲ್ಲ ಬಿಟ್ಬಿಟ್ಟು ಜನರಲ್ ಆಗಿ ಈ ಏಜಸ್ಗಳಲ್ಲಿ ನಮ್ಮ ಚೈಲ್ಡ್ ಡೇಸ್ ಜೊತೆ ಕಂಪೇರ್ ಮಾಡಿದಾಗ ಸಾಕಷ್ಟು ಚೇಂಜಸ್ಗಳನ್ನ ನೋಡ್ಬೋದು. ಸೊ ಆ್ಯಂಡ್ ದೇ ಮೇ ಬಿ ದ ನ್ಯೂ ಸೆನ್ಸೇಷನ್ಸ್ ಆಲ್ಸೋ, ಸಾಕಷ್ಟು ನ್ಯೂ ಫೀಚರ್ಸ್ಗಳು ಡೆವಲಪ್ ಆಗುತ್ತೆ. ಸೊ ಜನರಲ್ ಆಗಿ ಹೇಳಿದಾಗ
ಸ್ಪೆಸಿಫಿಕಲಿ ಸೊ ವೆನ್ ಯು ಮೂವ್ ಇನ್ ಟು ದ ಏಜ್ ಆಫ್ ಅರೌಂಡ್ 11 to 15 ಇಯರ್ಸ್ ಅರೌಂಡ್ ಈ ಏಜಸಲ್ಲಿ ವೆದರ್ ಇಟ್ ಈಸ್ ಅ ಏಜ್ ಆಫ್ ಅ ಬಾಯ್ ಆರ್ ಏಜ್ ಆಫ್ ಅ ಗರ್ಲ್. ಸೊ ಈ ಟೈಮಲ್ಲಿ ನೋಡಿದಾಗ ನಾರ್ಮಲಿ ಜನರಲ್ ಚೇಂಜಸ್ಗಳನ್ನ ಡಿಸ್ಕಸ್ ಮಾಡಿದ್ರೆ ಸಾಕಷ್ಟು ಚೇಂಜಸ್ಗಳನ್ನ ಒಬ್ಸರ್ವ್ ಮಾಡ್ತೀವಿ ಅಲ್ವಾ. ಫಾರ್ ಎಕ್ಸಾಂಪಲ್ ಡೆವಲಪ್ಮೆಂಟ್ ಆಫ್ ಫೇಶಿಯಲ್ ಹೇರ್ಸ್ ಇನ್ ಕೇಸ್ ಆಫ್ ಬಾಯ್ಸ್ ಆರ್ ದ ಡೆವಲಪ್ಮೆಂಟ್ ಆಫ್ ಜನರಲ್ ಹೇರ್ ಸ್ಟ್ರಕ್ಚರ್ಸ್ ಇನ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಲ್ವಾ. ಅಗೇನ್ ಅಂಡರ್ ಆರ್ಮ್ಸ್ಗಳಲ್ಲಿ ಹೇರ್ ಡೆವಲಪ್ ಆಗುತ್ತೆ. ಇನ್ಸ್ಟೆಡ್ ಆಫ್ ದಟ್ ಆಯಿಲಿ ಸ್ಕಿನ್ ಡೆವಲಪ್ ಆಗುತ್ತೆ. ಮೆನಿ ಆಫ್ ಅಸ್ ಫೀಲಿಂಗ್ ದಿ ಸೆನ್ಸೇಷನ್ ಆಫ್ ಪಿಂಪಲ್ಸ್. ಕೆಲವೊಂದು ಏಜಸ್ಗಳಲ್ಲಿ ಆಲ್ಮೋಸ್ಟ್ ಈ ಟೀನ್ ಏಜಸ್ಗಳಲ್ಲಿ ಈ ಥರ ಡಿಫ್ರೆಂಟ್ ಚೇಂಜಸ್ಗಳನ್ನ ಅಬ್ಸರ್ವ್ ಮಾಡ್ತೀವಿ ಅಲ್ವಾ. ಸೊ ಡಿಫ್ರೆಂಟ್ ಸೆನ್ಸೇಷನ್ ವಿಚ್ ಆರ್ ರಿಲೇಟೆಡ್ ವಿತ್ ದ ಡೆವಲಪ್ಮೆಂಟ್ ಆಫ್ ಪಿಂಪಲ್ಸ್, ಡೆವಲಪ್ಮೆಂಟ್ ಆಫ್ ಆಯಿಲಿ ಸ್ಕಿನ್, ಡಿಫ್ರೆಂಟ್ ಹೇರ್ ಪ್ಯಾಟರ್ನ್ಸ್ ಆನ್ ಡಿಫ್ರೆಂಟ್ ಬಾಡಿ ಪಾರ್ಟ್ಸ್. ಸೊ ಅದು ಅಂಡರ್ ಆರ್ಮ್ಸಲ್ಲಿ ಆಗ್ಬೋದು ಅಥವಾ ರೀಪ್ರೊಡಕ್ಟಿವ್ ಆರ್ಗನ್ಸ್ಗಳ ಬೇಸಿಸ್ ಮೇಲೆ ಬೇರೆ ಬೇರೆ ಹೇರ್ ಪ್ಯಾಟರ್ನ್ಸ್ಗಳು ಡೆವಲಪ್ ಆಗೋದನ್ನ ಸಮೇತ ನಾವು ಅಬ್ಸರ್ವ್ ಮಾಡ್ತೀವಿ ಅಲ್ವಾ. ಸೊ ದೀಸ್ ಆರ್ ಆಲ್ ದ ಚೇಂಜಸ್ ವಿಚ್ ಆರ್ ಸ್ಪೆಸಿಫಿಕಲಿ ಅಬ್ಸರ್ವ್ಡ್ ಇನ್ ದಿಸ್ ಟೀನ್ ಏಜಸ್ ಸರಿನಾ. ಸೊ ಇನ್ ಜನರಲ್ ಆಗಿ ಹೇಳೋದಾಯಿತು, ಜನರಲ್ ಆಗಿ ಆಯಿಲಿ ಸ್ಕಿನ್ ಡೆವಲಪ್ ಆಗುತ್ತೆ ಅಥವಾ ಹೈಟ್ ಇನ್ಕ್ರೀಸ್ ಆಗುತ್ತೆ ಆ್ಯಂಡ್ ಅಗೇನ್ ಡಿಫ್ರೆಂಟ್ ಹೇರ್ ಪ್ಯಾಟರ್ನ್ಸ್ಗಳು ಡೆವಲಪ್ ಆಗುತ್ತೆ ಅಂತ ಡಿಸ್ಕಸ್ ಮಾಡ್ಬೋದು. ಸ್ಪೆಸಿಫಿಕಲಿ ಇನ್ ಕೇಸ್ ಆಫ್ ಬಾಯ್ಸ್ so there are different changes in the reproductive structure of an organism specifically in boys. ಯಾವ ಥರ ಆಗುತ್ತೆ. ಸೊ ಲಾಸ್ಟ್ ಚಾಪ್ಟ್ರಲ್ಲಿ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್ನ ಡಿಸ್ಕಸ್ ಮಾಡುವಾಗ ಅಲ್ಲಿ ಹಾರ್ಮೋನ್ಸ್ಗಳ ಬಗ್ಗೆ ಕೆಲವೊಮ್ಮೆ ಡಿಸ್ಕಸ್ ಮಾಡುವಾಗ ನಮ್ಮಲ್ಲಿರ್ತಕ್ಕಂಥ ಹಾರ್ಮೋನಲ್ ಚೇಂಜಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ, ಸ್ವಲ್ಪ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ಗಳನ್ನ ಹೇಳಿದ್ವಿ. ಹೋಪ್ ಯು ಡೋಂಟ್ ಫಾರ್ಗೆಟ್ ದೋಸ್ ಇನ್ಫಾರ್ಮೇಷನ್ಸ್ ಲೈಕ್ testes are the male reproductive structures, ovaries are the female reproductive structures. They are also act as an heterocrine glands. That means both as endocrine gland, both as exocrine glands. They are responsible for the secretion of different hormonal levels in all the organisms. So when testes they reproduce, they actually matures. So at the teenagers they are going to be responsible for different secondary sexual characters in males and also secondary sexual characters in females with the help of ovaries. ಅದನ್ನ ಡಿಸ್ಕಸ್ ಮಾಡಿದ್ವಿ ಅಲ್ವಾ. ಲೈಕ್ ಡೆವಲಪ್ಮೆಂಟ್ ಆಫ್ ಬಿಯರ್ಡ್ ಅಂತ ಹೇಳಿದ್ವಿ ಗಂಡು ಮಕ್ಕಳಲ್ಲಿ, ಆ್ಯಂಡ್ ಅಗೇನ್ ಬ್ರಾಡ್ನಿಂಗ್ ಆಫ್ ದಿ ಚೆಸ್ಟ್, ಡೀಪ್ನಿಂಗ್ ಆಫ್ ದಿ ವಾಯ್ಸ್, ಕ್ರ್ಯಾಕ್ ವಾಯ್ಸ್, ಧ್ವನಿ ಒಡೆದೋಯ್ತು ಅಂತ ಕರೀತಾರೆ ಅಲ್ವಾ. ಸೊ ಫೀಮೇಲ್ಸಲ್ಲಿ ನೋಡಿದಾಗ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗ್ಬೋದು ಆ್ಯಂಡ್ ಅಗೇನ್ ಮೆನ್ಸ್ಟ್ರಲ್ ಸೈಕಲ್ ಬಿಗಿನ್ಸ್ ಆಗ್ಬೋದು. ಈ ಥರ ಡಿಫ್ರೆಂಟ್ ಸ್ಪೆಸಿಫಿಕ್ ಚೇಂಜಸ್ಗಳನ್ನ ನಾವು ಬಾಯ್ಸಲ್ಲಿ ಮತ್ತು ಗರ್ಲ್ಸಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ವಾಟ್ ಆರ್ ಆಲ್ ದ ಡಿಫ್ರೆಂಟ್ ಚೇಂಜಸ್ ವಿಚ್ ಆರ್ ಅಬ್ಸರ್ವ್ಡ್ ಇನ್ ಕೇಸ್ ಆಫ್ ಬಾಯ್ಸ್ ಡ್ಯೂರಿಂಗ್ ಎಟ್ ದ ಟೈಮ್ ಆಫ್ ಟೀನೇಜರ್ಸ್? ದೇ ಆರ್ ಕಾಲ್ಡ್ broadening of chest, again development of hair, development of hair pattern, hair on face, so called facial hairs, and again under arms ಗಳಲ್ಲಿ hairs develop ಆಗುತ್ತೆ, genital organs ಗಳಲ್ಲಿ hair patterns ಗಳು develop ಆಗುತ್ತೆ, and again very important deepening of voice deepening ಆಗುತ್ತೆ. that means high pitch voice in case of boys this is high pitch, pitch, high pitch voice males ಅಲ್ಲಿ ಡೆವಲಪ್ ಆಗುತ್ತೆ. ಆ್ಯಂಡ್ ಅಗೇನ್ ಫೇಶಿಯಲ್ ಹೇರ್ಸ್ಗಳು ಡೆವಲಪ್ ಆಗುತ್ತೆ, ಲೈಕ್ ದಟ್ ಬ್ರಾಡ್ನಿಂಗ್ ಆಫ್ ದ ಚೆಸ್ಟ್ ಆಗುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ದ ಡೆವಲಪ್ಮೆಂಟ್ ಆಫ್ ರೀಪ್ರೊಡಕ್ಟಿವ್ ಆರ್ಗನ್ಸ್. ಸೊ ರೀಪ್ರೊಡಕ್ಟಿವ್ ಆರ್ಗನ್ಸ್ ಇನ್ ಕೇಸ್ ಆಫ್ ಮೇಲ್ಸ್ ದೇ ಆರ್ ದಿ ಪೆನಿಸ್. ಸೊ ಪೆನಿಸ್ ದೇ ಸ್ಟಾರ್ಟ್ ಟು ಗ್ರೋ, ಎರೆಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆ್ಯಂಡ್ ಅಗೇನ್ ದೇ ಶೋಸ್ their differentiation. So penis are the reproductive structures which shows development of the penis, and they shows erectile muscles ಗಳು organs ಗಳು activate ಆಗ್ತದೆ. So different structures and spermatogenesis ಸ್ಟಾರ್ಟ್ ಆಗುತ್ತೆ. ಸೊ ಇದರ ಡಿಫ್ರೆಂಟ್ ಚೇಂಜಸ್ಗಳನ್ನ ನಾವು ಮೇಲ್ಸಲ್ಲಿ ಅಬ್ಸರ್ವ್ ಮಾಡಿದ್ರೆ ಆಸ್ ದಟ್ ಆಫ್ in case of females during at this teenage which is called puberty, ಅದನ್ನ ಪ್ಯೂಬರ್ಟಿ ಅಂತ ಕರೀತೀವಿ. ಸೊ ಎಲ್ಲ ಚೇಂಜಸ್ಗಳು ಪ್ಯೂಬರ್ಟಿಲಿ ಆಗುತ್ತೆ. ಸೊ ಇನ್ ಕೇಸ್ ಆಫ್ ಫೀಮೇಲ್, ಸೊ ಹಿಯರ್ ದೇ ಸ್ಟಾರ್ಟ್ಸ್ ವಿತ್ ದಿ menstrual cycle begins in the female, and again they are showing the development of breast in the sense the development of mammary gland, and the darkening of the nipples muscles darkening ಆಗ್ಬಿಟ್ಟು ಸೊ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ಗಳಲ್ಲಿ ಫಿಮೇಲ್ ಬಾಡಿನ ರೆಡಿ ಮಾಡ್ಕೊಳ್ತಾ ಇರುತ್ತೆ. ಆ್ಯಂಡ್ ಅಗೇನ್ development of hip region and accumulation of fatty tissues, development of ovary, development of almost abdominal region of the female. So uterus na development start ಆಗುತ್ತೆ. Different structures which are related to the female, and deepening of the voice, low pitch voice develop ಆಗುತ್ತೆ.
ಅಗೇನ್ ಸೊ ಈ ಥರ ಕೆಲವೊಂದಿಷ್ಟು ಸ್ಪೆಸಿಫಿಕ್ ಚೇಂಜಸ್ಗಳನ್ನ ಫೀಮೇಲ್ಸಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ, ಸರಿನಾ. ಸೊ ಲೈಕ್ ದಟ್ ಆಫ್ ಮೇಲ್ಸಲ್ಲಿ ಯಾವ ಥರ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇರುತ್ತೆ, ಫೀಮೇಲ್ಸ್ಗಳಲ್ಲಿ ಮೆನ್ಸ್ಟ್ರಲ್ ಸೈಕಲ್ ಡೆವಲಪ್ ಆಗ್ತಿದೆ ಅಂದಾಗ ದ ಡೆವಲಪ್ಮೆಂಟ್ ಆಫ್ ಓವರಿ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ, ಮೆನ್ಸ್ಟ್ರಲ್ ಸೈಕಲ್ ಬಿಗಿನ್ ಆಗುತ್ತೆ, ಸರಿನಾ. ಸೊ ಈ ಥರ ಕೆಲವೊಂದಿಷ್ಟು ಚೇಂಜಸ್ಗಳು ಡ್ಯೂರಿಂಗ್ ಎಟ್ ದ ಟೈಮ್ ಆಫ್ ಪ್ಯೂಬರ್ಟಿ ದೇ ಆರ್ ಕಾಲ್ಡ್ ಆಸ್ ಚೇಂಜಸ್. ಆ್ಯಂಡ್ ಆಲ್ ದೀಸ್ ಚೇಂಜಸ್ ವಿಚ್ ಆರ್ ಸ್ಲೋ ಆ್ಯಂಡ್ ಗ್ರ್ಯಾಜುವಲ್, ನಿಧಾನಕ್ಕೆ ಗ್ರ್ಯಾಜುವಲ್ ಆಗಿ ಚೇಂಜ್ ಆಗುತ್ತೆ, ಸಡನ್ಲಿ ಚೇಂಜ್ ಆಗಲ್ಲ. ಸೊ ಈವನ್ ದ ಡೆವಲಪ್ಮೆಂಟ್ ಆಫ್ ಫೇಶಿಯಲ್ ಹೇರ್ಸ್ ಪ್ಯಾಟರ್ನ್ಸ್ನ ಮೇಲ್ಸಲ್ಲಿ ನೋಡಿದಾಗ ಅಥವಾ ಬಾಯ್ಸಲ್ಲಿ ನೋಡಿದಾಗ ಡೈರೆಕ್ಟಾಗಿ ಒಂದೇ ಸಲ ಗಡ್ಡ ರಾಶಿ ಬೆಳೆದ್ಬಿಡುತ್ತಾ, ಇಲ್ಲೊಂದು ನಿಧಾನಕ್ಕೆ ಕೂದಲು ಸ್ಟಾರ್ಟ್ ಆಗುತ್ತೆ ಅಲ್ವಾ. ದೋಸ್ ಹೇರ್ಸ್ ವಿಚ್ ಇಂಟರ್ನ್ಸ್ ಆ್ಯಂಡ್ ಗ್ರ್ಯಾಜುವಲಿ ಡೆವಲಪ್ಸ್ ಆ್ಯಂಡ್ ರೀಚಸ್ ಅ ಪರ್ಟಿಕ್ಯುಲರ್ ಏಜ್, ಆ ಟೈಮಲ್ಲಿ ನಮ್ಮ ಗ್ರೋತ್ ಸ್ಟಾಪ್ ಆಗುತ್ತೆ. ಸಿ ಅಪ್ ಟು ಆನ್ ಏಜ್ 1 to 11 years ತನಕ ಒಂದು ಪರ್ಟಿಕ್ಯುಲರ್ ಏಜಲ್ಲಿ ಇರ್ತದೆ. ಯಾವಾಗ ಸೆಕ್ಷುವಲ್ ರಿಪ್ರೊಡಕ್ಟಿವ್ ಮೆಚುರಿಟಿನ ಆರ್ಗ್ಯಾನಿಸಮ್ಸ್ಗಳು ಸ್ಟಾರ್ಟ್ ಮಾಡಿ, ಸ್ಪೆಸಿಫಿಕಲಿ ಹ್ಯೂಮನ್ ಸ್ಟಾರ್ಟ್ ಮಾಡ್ತಾರೆ. ಸೊ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ ಲೈಕ್ ಟೆಸ್ಟೋಸ್ಟಿರಾನ್ ಆ್ಯಂಡ್ ಆಂಡ್ರೋಜನ್, ಟೆಸ್ಟೋಸ್ಟಿರಾನ್ ಮತ್ತು ಆಂಡ್ರೋಜನ್ ಈ ಥರ. ಆ್ಯಂಡ್ ಅಗೇನ್ ಹಿಯರ್ ಇನ್ ಕೇಸ್ ಆಫ್ ಫೀಮೇಲ್ ಈಸ್ಟ್ರೋಜನ್ ಜೊತೆಗೆ ಲ್ಯೂಟಿನೈಸಿಂಗ್ ಹಾರ್ಮೋನ್ ಆ್ಯಂಡ್ ಅಗೇನ್ ಪ್ರೊಜೆಸ್ಟಿರಾನ್, ಈ ಥರ ಸಾಕಷ್ಟು ಹಾರ್ಮೋನ್ಸ್ಗಳು ಡೆವಲಪ್ ಆಗೋದ್ರಿಂದ ಸೊ ಆಲ್ಮೋಸ್ಟ್ ಬಾಯ್ಸ್ಗಳಲ್ಲಿ ಡೆವಲಪ್ಮೆಂಟ್ ಆಫ್ ಬೋನ್ಸ್ನ ಎಲಾಂಗೇಷನ್ ಸ್ಟಾರ್ಟ್ ಆಗುತ್ತೆ, ಮಸಲ್ಸ್ಗಳು ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಡಿಫ್ರೆಂಟ್ ಡೆವಲಪ್ಮೆಂಟಲ್ ಸ್ಟೇಜಸ್ ವಿಚ್ ಆರ್ ಪ್ರಿಪೇರಿಂಗ್ ದ ಆರ್ಗ್ಯಾನಿಸಮ್ಸ್. ಈವನ್ ಸೆಕ್ಷುವಲ್ ಆರ್ಗನ್ಸ್ ಅಥವಾ ಕಾಪುಲೇಟರಿ ಆರ್ಗನ್ಸ್ಗಳ ಡೆವಲಪ್ಮೆಂಟ್ ಫೀಮೇಲ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ಗಳನ್ನ ನಾವು ರಿಪ್ರೊಡಕ್ಟಿವ್ ಮೆಚುರಿಟಿನ, ಸೊ ದೀಸ್ ಆರ್ ಆಲ್ ಕಾಲ್ಡ್ ಆಸ್ ರಿಪ್ರೊಡಕ್ಟಿವ್ ಮೆಚುರಿಟಿ. ಸೊ ದೇ ಆರ್ ಕಾಲ್ಡ್ ಆಸ್ ದ ಫೀಚರ್ಸ್ ಆಫ್ an organism which are considered as the reproductive maturity during ಅಥವಾ the changes which are occurs, the changes during reproductive maturity specifically in boys, specifically in girls. ಸೊ ಜನರಲ್ ಆಗಿ ಪಿಂಪಲ್ಸ್ ಆಗ್ತದೆ, ಆಯಿಲ್ ಸ್ಕಿನ್ ಆಗ್ತದೆ, ಹೈಟ್ ಡೆವಲಪ್ ಆಗುತ್ತೆ ಆ್ಯಂಡ್ ಮಸಲ್ಸ್ಗಳು ಡೆವಲಪ್ ಆಗುತ್ತೆ, ಅಫ್ಕೋರ್ಸ್ ಓಕೆ. ಸ್ಪೆಸಿಫಿಕಲಿ ಮೇಲ್ಸಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ, ಫೀಮೇಲ್ಸಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ ಅಂತಕ್ಕಂಥ ಬೇಸಿಕ್ ಐಡಿಯಾಸ್ಗಳು ನಮಗಿರಬೇಕು, ಸರಿನಾ. ಸೊ ದ ಸೆಕ್ಷುವಲ್ ಮ್ಯಾಚುರೇಷನ್ ಆಫ್ ದ ಬಾಡಿ ವಿಚ್ ಇನ್ಕ್ಲೂಡ್ಸ್ ದೀಸ್ ಆರ್ ಆಲ್ ದ ಚೇಂಜಸ್ ಸ್ಪೆಸಿಫಿಕಲಿ ಇನ್ ಮೇಲ್ಸ್ ಆ್ಯಂಡ್ ಆಲ್ಸೋ ಇನ್ ಕೇಸ್ ಆಫ್ ಫೀಮೇಲ್ಸ್. So let me move into the different things of the reproduction, or what are all the events which are present in the human reproduction. Human reproduction ಅಲ್ಲಿ ನಾರ್ಮಲಿ ಯಾವ್ಯಾವ ಈವೆಂಟ್ಸ್ಗಳು ಬರುತ್ತೆ. ಆ್ಯಂಡ್ ವೈಲ್ ಡಿಸ್ಕಸಿಂಗ್ ದ ಚಾಪ್ಟರ್ ಆಫ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸಲ್ಲಿ ರಿಪ್ರೊಡಕ್ಷನ್ ತಗೊಂಡಾಗ ಸೊ ವಾಟ್ ಈಸ್ ರಿಪ್ರೊಡಕ್ಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಲೋಯರ್ ಆರ್ಗಾನಿಸಮ್ಸ್ಗಳಿಂದ ಹಿಡಿದು ಈಸ್ಟ್ ಲೈಕ್ ಆರ್ಗಾನಿಸಮ್ಸಿಂದ ಹಿಡಿದು ಹೈಯರ್ ಆರ್ಗಾನಿಸಮ್ಸ್ಗಳಲ್ಲಿ ಪ್ಲಾಂಟ್ಸನ್ನು ಅಬ್ಸರ್ವ್ ಮಾಡಿ, ಪ್ಲಾಂಟ್ಸ್ಗಳಲ್ಲಿ ಎಲ್ಲ ಸ್ಟ್ರಕ್ಚರ್ಸ್ಗಳನ್ನ ಡೆವಲಪ್ಮೆಂಟಲ್ಸ್ಗಳನ್ನ ಅಬ್ಸರ್ವ್ ಮಾಡಿಕೊಂಡು ಸೊ ವಿ ಆರ್ ಇನ್ ದ ಚಾಪ್ಟರ್ ಹ್ಯೂಮನ್ ರಿಪ್ರೊಡಕ್ಷನ್. ಫೈನಲಿ ಹ್ಯೂಮನ್ ರಿಪ್ರೊಡಕ್ಷನ್ನ ರೀಚ್ ಆಗಿದೆ. ಸೊ ಆಫ್ಟರ್ ದಿ ಬರ್ತ್ ಆಫ್ ಎನ್ ಆರ್ಗ್ಯಾನಿಸಮ್ ಇಟ್ಸ್ ರೀಚಸ್ ದಿ ಡೆವಲಪ್ಮೆಂಟಲ್ ಸ್ಟೇಜಸ್ ಕಾಲ್ಡ್ ಜುವೆನೈಲ್ ಸ್ಟೇಜ್. ಜುವೆನೈಲ್ ಆದಮೇಲೆ ರಿಪ್ರೊಡಕ್ಟಿವ್ ಮೆಚುರಿಟಿನ ಸ್ಟ್ಯಾಂಡ್ ಆಗಬೇಕು. ಸೊ ರಿಪ್ರೊಡಕ್ಟಿವ್ ಮೆಚುರಿಟಿನ ಸ್ಟ್ಯಾಂಡ್ ಆದಮೇಲೆ ಸೊ ರಿಪ್ರೊಡಕ್ಷನ್ ಆರ್ಗ್ಯಾನಿಸಮ್ಸ್ ಆಗಿ ಫೈನಲ್ ಆಗಿ ಏಜಿಂಗ್ ಆಗಿ ಡೆತ್ ಆಗುತ್ತೆ, ಸುಸ್ತಾಯಿತು. ಸೊ ಏಜಿಂಗ್ ಇನ್ ಪ್ಲಾಂಟ್ಸ್ ಇಟ್ ಈಸ್ ಕಾಲ್ಡ್ ಸೆನಸೆನ್ಸ್ ಅಂತ ಕರಿತೀವಿ. ಆನಿಮಲ್ಸ್ಗಳಲ್ಲಿ ಅದನ್ನು ಏಜಿಂಗ್ ಅಂತ ಕರಿತಿದ್ವಿ ಅಲ್ವಾ. ಸೊ ಅದನ್ನೆಲ್ಲದನ್ನು ನಾವು ಪ್ಲಾಂಟ್ಸಲ್ಲಿ ರಿಪ್ರೊಡಕ್ಷನ್ ಮಾಡುವಾಗ ನೋಡಿದ್ವಿ. ಸೊ ಲೆಟ್ ಮಿ ಮೂವ್ ಆನ್ ಟು ದಿ ಈವೆಂಟ್ಸ್ ಆಫ್ ರಿಪ್ರೊಡಕ್ಷನ್ ಇನ್ ಹ್ಯೂಮನ್ಸ್. ಸೊ ವಾಟ್ ಆರ್ ದಿ ಈವೆಂಟ್ಸ್ ಆಫ್ ಹ್ಯೂಮನ್ ರಿಪ್ರೊಡಕ್ಷನ್. ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಯಾವ್ಯಾವ ಥರ ಈವೆಂಟ್ಸ್ಗಳು ಇನ್ವಾಲ್ವ್ ಆಗ್ತದೆ, ಸರಿನಾ. So let me write one by one. The first one is gametogenesis. So while discussing the plant different structures like pollen grains formation ಆಗುವಾಗ ಸೊ ಗ್ಯಾಮಿಟೋಜೆನೆಸಿಸ್. ಸೊ ಹಿಯರ್ ಬರೆದ್ಬಿಟ್ಟು ಈ ಕಡೆ ಅಳಿಸ್ತಾ ಬರ್ತೀನಿ. ಸೊ ಗ್ಯಾಮಿಟೋಜೆನೆಸಿಸ್ ಇಟ್ ಈಸ್ ದ ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ಗಳು ಫಸ್ಟ್ ಫಾರ್ಮೇಷನ್ ಆಗಬೇಕು. ಸೊ ಗ್ಯಾಮೆಟ್ಸ್ಗಳು ಏನು ಫಾರ್ಮೇಷನ್ ಆಗುತ್ತೆ, ಸೊ ಅವುಗಳು ಮೇಲ್ ಗ್ಯಾಮೆಟ್ಸ್ ಮತ್ತು ಫೀಮೇಲ್ ಗ್ಯಾಮೆಟ್ಸ್ ಆಗಿ ಡಿಫ್ರೆನ್ಷಿಯೇಟ್ ಆಗುತ್ತೆ. ವೈ? ಬಿಕಾಸ್ ಹ್ಯೂಮನ್ಸ್ ದೇ ಶೋ ಸೆಕ್ಷುವಲ್ ಡೈಮಾರ್ಫಿಸಮ್. ವಾಟ್ ಈಸ್ ಸೆಕ್ಷುವಲ್ ಡೈಮಾರ್ಫಿಸಮ್? ಸೆಕ್ಷುವಲ್ ಡೈಮಾರ್ಫಿಸಮ್. So what is sexual dimorphism? Are human beings are bisexual? No, that means we are unisexual organisms. Easily we can differentiate a male organism and female organisms. So that phenomena is called sexual dimorphism. That means different structures galna male easy agi differentiate ಮಾಡಬಹುದು. So such phenomena is observed as sexual dimorphism. ಆ್ಯಂಡ್ ಗ್ಯಾಮಿಟೋಜೆನೆಸಿಸ್ ಅಂದಾಗ ಮೇಲ್ ಆರ್ಗನ್ಸ್ಗಳು ಸ್ಪೆಸಿಫಿಕ್ ಆಗಿ ಒಂದಿಷ್ಟು ಗ್ಯಾಮೆಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಫೀಮೇಲ್ ಆರ್ಗನಿಸಮ್ಸ್ಗಳು ದೇ ಹ್ಯಾವ್ ಟು ಪ್ರೊಡ್ಯೂಸ್ ದಿ ಸ್ಪೆಸಿಫಿಕ್ ಫೀಮೇಲ್ ಗ್ಯಾಮೆಟ್ಸ್. ಆ್ಯಂಡ್ ದ ಗ್ಯಾಮೆಟೋಜೆನೆಸಿಸ್ ಇಟ್ ಈಸ್ ದ ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್.
So very simple, it is the process of formation of gametes. So either the male gamete or the female gamete, male gamete or female gamete. And the process of formation of male gametes, specific agi males ಬಗ್ಗೆ ಮಾತಾಡ್ತಾ ಇದ್ದೀವಿ, humans ಬಗ್ಗೆ ಮಾತಾಡ್ತಾ ಇದ್ದೀವಿ. So that they are the sperms and the ova are else called as egg. Alva, sperms by the process called spermatogenesis, and egg it is produced by the process of oogenesis. So as a result, sperms produce agide, egg produce agide. So this is the process of formation of gametes. So first step of sexual reproduction and the first event of sexual reproduction, it is completed. So ಬೇರೆ organisms ಗಳಲ್ಲಿ sexual reproductions ಅಲ್ಲಿ gametes ಗಳು produce ಆಗಿ ಹೋಗಿದೆ. So next one, the insemination. Insemination gametes ಗಳು produce ಆದರೆ ಸಾಕಾ? So ಆ gametes ಗಳು deposition ಆಗಬೇಕು. So one of the very important event of sexual reproduction is the insemination. So insemination, which is called as the deposition of sperms into the female reproductive tract. So as the organisms are showing sexual dimorphism, ಅಂದರೆ ಮೇಲ್ ಆರ್ಗನಿಸಮ್ ಸಪ್ರೇಟ್ ಇರುತ್ತೆ, ಫಿಮೇಲ್ ಆರ್ಗನಿಸಮ್ ಸಪ್ರೇಟ್ ಆಗುತ್ತೆ. ಮೇಲ್ಸಲ್ಲಿ ಸ್ಪರ್ಮ್ಸು ಸಪ್ರೇಟಾಗಿ ಪ್ರೊಡ್ಯೂಸ್ ಆಗುತ್ತೆ, ಫಿಮೇಲ್ಸಲ್ಲಿ ಎಗ್ಗು ಸಪ್ರೇಟಾಗಿ ಪ್ರೊಡ್ಯೂಸ್ ಆಗುತ್ತೆ. ಬೇರೆ ಬೇರೆ ಆರ್ಗನಿಸಮ್ಸ್ಗಳು ಇದ್ದಾವೆ. ಸೊ ದೇ ಹ್ಯಾವ್ ಟು ಬಿ ವಿತ್ ಅ ಸಿಂಗಲ್ ಆರ್ಗನಿಸಮ್, ಒಂದು ಇಂಡಿವಿಜುವಲ್ನ ಎರಡು ಕಡೆ ಜಾಯಿನ್ ಆಗಬೇಕು. ಸೊ ಆ್ಯಂಡ್ ದ ಪ್ರಾಸೆಸ್ ಇಸ್ ಕಾಲ್ಡ್ ಮೇಟಿಂಗ್. ಸೊ ಮೇಟಿಂಗ್ಸಲ್ಲಿ ನಾರ್ಮಲ್ ಆಗಿ ಯೂಸ್ ಆರ್ಗ್ಯಾನಿಸಮ್ಸ್ಗಳು, ಎಲ್ಲ ಆನಿಮಲ್ಸ್ಗಳು, ಸ್ಪೆಸಿಫಿಕಲಿ ಹ್ಯೂಮನ್ಸ್ ಬೀಯಿಂಗ್ಸ್, ದೇ ಆರ್ ಆಲ್ಸೋ ಕಾಪುಲೇಟ್ ಈಚ್ ಅದರ್ ವಿತ್ ದ ಹೆಲ್ಪ್ ಆಫ್ ಕಾಪುಲೇಟರಿ ಆರ್ಗನ್. ದೇ ವಿಲ್ ಎಕ್ಸ್ಚೇಂಜ್ ದೇರ್ ಗ್ಯಾಮೆಟ್. ಸೊ ಎರಡು ಗ್ಯಾಮೆಟ್ಸ್ಗಳು ಎಕ್ಸ್ಚೇಂಜ್ ಆಗಿ ಝೈಗೋಟ್ ಫಾರ್ಮೇಷನ್ ಆಗಬೇಕು. ಸೊ ಆ್ಯಂಡ್ ದ ಪ್ರಾಸೆಸ್ ಆಫ್ ಡಿಪಾಸಿಷನ್ ಆಫ್ ಸ್ಪರ್ಮ್, ಸ್ಪರ್ಮ್ನ ಎಲ್ಲಿ ಡಿಪಾಸಿಷನ್ ಮಾಡಬೇಕು? ಇಂಟು ದಿ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್. ಇಲ್ಲಿರ್ತಕ್ಕಂಥ ಸ್ಪರ್ಮು ಎಗ್ ಜೊತೆ ಫ್ಯೂಷನ್ ಆಗಿ ಝೈಗೋಟ್ ಆಗಬೇಕು ಅಂದರೆ ಫಸ್ಟ್ ಅದು ಟ್ರಾನ್ಸ್ಫರ್ ಆಗಬೇಕು. ಸೊ ನಾರ್ಮಲಿ ಮೇಲ್ಸ್ ದೇ ಆರ್ ಹ್ಯಾವಿಂಗ್ ದ ಮೊಟೈಲ್ ಗ್ಯಾಮೆಟ್ಸ್, ದೇ ವಿಲ್ ಕಾಪುಲೇಟ್ ವಿತ್ ದ ಫೀಮೇಲ್ ಆರ್ಗ್ಯಾನಿಸಮ್ ವಿತ್ ದ ಪ್ರಾಸೆಸ್ ಕಾಲ್ಡ್ ಮೇಟಿಂಗಿಂದ ಕಾಪುಲೇಟ್ ಆಗಿ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಆ ಪ್ರಾಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಸ್ಪರ್ಮ್ನ ಡಿಪಾಸಿಷನ್ ಮಾಡಬೇಕು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಲಿ. ಸೊ ಪೆನೀಸ್ ಆರ್ ದ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆಫ್ ಮೇಲ್ಸ್. ಸೊ ಅಲ್ಲಿಂದ ಥ್ರೂ ವಜೈನಾ, ಸೊ ಇಟ್ ಈಸ್ ಅ ಸ್ಟ್ರಕ್ಚರ್ ವಿಚ್ ಹೆಲ್ಪ್ಸ್ ಇನ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್, ಅಲ್ಲಿ ಸ್ಪರ್ಮ್ಸ್ಗಳು ಡಿಪಾಸಿಷನ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸರಿನಾ? ಸೊ ದಿಸ್ ಈಸ್ ದ ಸೆಕೆಂಡ್ ಸ್ಟೆಪ್ ವಿಚ್ ಈಸ್ ಕಾಲ್ಡ್ ಇನ್ಸೆಮಿನೇಷನ್ ಆಯಿತು. ಸೊ ವಿ ಆರ್ ವೆರಿ ಫೆಮಿಲಿಯರ್, ಜಸ್ಟ್ ಗೆಸ್ ಮಾಡ್ಬೋದು ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತೇಳಿ. ದ ಮೋಸ್ಟ್ ಫ್ಯಾಮಿಲಿಯರ್ ಫರ್ಟಿಲೈಸೇಷನ್. ಸೊ ಏನಾಗಬೇಕು ನೆಕ್ಸ್ಟ್ ಸ್ಟೆಪ್ಪು? ಇನ್ಸೆಮಿನೇಷನ್ ಆದಮೇಲೆ ಫರ್ಟಿಲೈಸೇಷನ್ ಆಗಬೇಕು. ಸೊ ಹಿಯರ್, ಸೊ ಡಿಪಾಸಿಷನ್, ಪೋಲಾನ್ ಗ್ರೈನ್ಸ್ಗಳು ಪ್ಲಾಂಟ್ಸಲ್ಲಿ ಥ್ರೂ ಏರ್ಸಲ್ಲಿ ಡಿಫ್ರೆಂಟ್ ಮೀಡಿಯಾಸಿಂದ ಪಾಲಿನೇಟ್ ಆಗುತ್ತೆ, ಪಾಲಿನೇಷನಿಂದ ಡಿಪಾಸಿಷನ್ ಆಗುತ್ತೆ. ಬಟ್ ಫರ್ಟಿಲೈಸೇಷನ್ ಸೊ ಪ್ಲಾಂಟ್ಸ್ ಅಲ್ವಾ, ಅದನ್ನ ಕಲ್ತಿದ್ದೀವಿ. ಸೊ ವಾಟ್ ಈಸ್ ಇನ್ಸೆಮಿನೇಷನ್? ಡಿಪಾಸಿಷನ್ ಆಫ್ ಸ್ಪರ್ಮ್ಸ್. ಆನಿಮಲ್ಸಲ್ಲಿ ಸ್ಪೆಸಿಫಿಕ್ಕಾಗಿ ಡಿಫೈನ್ ಮಾಡ್ತಿದ್ದೀವಿ, ಆ್ಯಂಡ್ ದಟ್ ಟು ಪರ್ಟಿಕ್ಯುಲರಿ ವಿತ್ ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ಮಾತಾಡ್ತಿರೋದು ನಾವು. ಸೊ ಅದಕ್ಕೋಸ್ಕರ ಪಾಲಿನೇಷನ್ ಈಸ್ ಅ ಪ್ರಾಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಪೋಲಾನ್ ಗ್ರೈನ್ಸ್ ಫ್ರಮ್ ದಿ pollen grain of from the stamen of one flower to the stigma of the other flower. ಮೇಲ್ ಪ್ಲಾಂಟಿಂದ ಫಿಮೇಲ್ ಪ್ಲಾಂಟಿಗೆ ಪಾಲಿನೇಷನ್ ಆಗುತ್ತೆ, ಅದನ್ನ ಪಾಲಿನೇಷನ್ ಅಂತ ಕರೆದಿದ್ದೀವಿ, ಇಲ್ಲಿ ಇನ್ಸಾಮಿನೇಷನ್ ಅಂತ ಕರೆದಿದ್ದೀವಿ. ಬಿಕಾಸ್ ಆನಿಮಲ್ಸ್ಗಳು, ಸೊ ಆನಿಮಲ್ಸ್ಗಳು ಹುಡ್ಕೊಂಡೋಗಿ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ನ ಥ್ರೂ ಮೇಟಿಂಗ್ ಪ್ರಾಸೆಸ್ಸಿಂದ ಡಿಪಾಸಿಷನ್ ಮಾಡ್ತದೆ. ಸೊ ಆ್ಯಂಡ್ ಆಸ್ ಅ ರಿಸಲ್ಟ್ ಆಫ್ ಡಿಪಾಸಿಷನ್ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಲ್ಲಿ ಸ್ಪರ್ಮ್ಸ್ ಡಿಪಾಸಿಟ್ ಆಗಿದೆ. ನೆಕ್ಸ್ಟ್ ಏನಾಗಬೇಕು? ಫರ್ಟಿಲೈಸೇಷನ್ ಆಗಬೇಕು. ಸೊ ವಾಟ್ ಈಸ್ ಫರ್ಟಿಲೈಸೇಷನ್? ಇಟ್ ಈಸ್ ದ ಪ್ರಾಸೆಸ್ ಆಫ್ ಫ್ಯೂಷನ್ ಆಫ್ ಟೂ ಗ್ಯಾಮೆಟ್ಸ್. It is the process of fusion of gametes. Very simple. Sperms ಏನು ಪ್ರೊಡ್ಯೂಸ್ ಆಗಿರುತ್ತೆ ಅದು ಎಗ್ ಜೊತೆಗೆ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ ಅಲ್ಲಿ ಆಲ್ರೆಡಿ ಇದೆ. ಸೊ ಇಲ್ಲಿ ಆಲ್ರೆಡಿ ಇರತಕ್ಕಂಥ ಸ್ಪರ್ಮ್ ಏನಾಗುತ್ತೆ ಇವಾಗ ಎಗ್ ಜೊತೆಗೆ ಫ್ಯೂಷನ್ ಆಗಿಬಿಟ್ಟು ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಸೊ ಆಸ್ ಎ ರಿಸಲ್ಟ್ ಆಫ್ ಫ್ಯೂಷನ್ ಆಫ್ ಗ್ಯಾಮೆಟ್ಸ್, ಸೊ ವಾಟ್ ಈಸ್ ಫಾರ್ಮ್? ಝೈಗೋಟ್ ಇನ್ ಟರ್ನ್ shows the process of cleavage. That means ಈ ಝೈಗೋಟು ಕ್ಲೀವೇಜ್ ಆಗುತ್ತೆ, ಡಿವಿಷನ್ಸ್ ಆಗುತ್ತೆ. ಸೊ ಯಾವ ಥರ ಕ್ಲೀವೇಜ್ ಆಗುತ್ತೆ? ಸೊ ಫಸ್ಟ್ ಈಕ್ವಲ್ ಡಿವಿಷನ್ಸ್ ಏನಿರುತ್ತೆ ಅವುಗಳನ್ನ ಬ್ಲಾಸ್ಟೋಮಿಯಸ್ ಅಂತ ಕರಿತೀವಿ, ಆ್ಯಂಡ್ ದೇ ಆರ್ ಕಾಲ್ಡ್ ಆಸ್ ಮೊರುಲ್ಲಾ. ಒಂದಿರೋದು ಎರಡಾಗಿ ಡಿವೈಡ್ ಆಗುತ್ತೆ. ಮೊರುಲ್ಲಾ ಆದಮೇಲೆ ಬ್ಲಾಸ್ಟುಲಾ ಆದಮೇಲೆ ಬ್ಲಾಸ್ಟುಲಾ ಆದಮೇಲೆ ಗ್ಯಾಸ್ಟುಲಾ. ಸೊ ಗ್ಯಾಸ್ಟುಲಾ ಆದಮೇಲೆ ಮೊರುಲ್ಲಾ, ಫಸ್ಟು ಝೈಗೋಟ್, ಮೊರುಲ್ಲಾ, ಬ್ಲಾಸ್ಟುಲಾ, ಗ್ಯಾಸ್ಟುಲಾ.
zygote, morula, blastula and gastrula. ಸೊ ಲೈಕ್ ಎರಡಾಗಿ ಡಿವೈಡ್ ಆಗುತ್ತೆ, ಎರಡು ಡಿವಿಷನ್ಸ್ ಆಗಿರೋದು ಮತ್ತು ಲೀನಿಯರ್ ಆಗಿ ಎರಡು ಡಿವಿಷನ್ಸ್ ಆಗಿ ಆಲ್ಮೋಸ್ಟ್ 8 ಸೆಲ್ಸ್ಗಳು ಫಾರ್ಮೇಷನ್ ಆಗುತ್ತೆ. 8 ಸೆಲ್ಸ್ ಇರೋದು ಆಲ್ಮೋಸ್ಟ್ 16 ಸೆಲ್ ತನಕ ಡಿವೈಡ್ ಆಗುತ್ತೆ. 16ಇಂದ 32 ಸೆಲ್ ಸ್ಟೇಜ್ ಏನಿದೆ. ಸೊ ಆರ್ಗ್ಯಾನಿಸಮ್ಸ್ಗಳು ಈ ಥರ ಸೆಲ್ಸ್ಗಳು ಕ್ಲೀವೇಜ್ ಆಗಿ ಡಿವಿಷನ್ಸ್ ಆಗಿ ಏನು ಫಾರ್ಮೇಷನ್ ಆಗುತ್ತೆ, ಅವಕ್ಕೆ ಡಿಫ್ರೆಂಟ್ ನೇಮ್ಸ್ಗಳನ್ನ ಕೊಟ್ಟಿದ್ದೀವಿ. ಸೊ ದಟ್ ಈಸ್ ದ ಡಿವಿಷನ್ ಆಫ್ ಝೈಗೋಟ್ಸ್. ನೆಕ್ಸ್ಟ್ ಡಿವೈಡ್ಸ್ ಇಂಟು ಕ್ಲೀವೇಜ್ ಪ್ರಾಸೆಸ್. ಮೊರುಲಾ, ಬ್ಲಾಸ್ಟುಲಾ, ಗ್ಯಾಸ್ಟುಲಾ ಡಿಫ್ರೆಂಟ್ ಸ್ಟೇಜಸ್ಗಳಾಗಿ ಡಿವೈಡ್ ಆಗ್ತಾ ಬರುತ್ತೆ. ಸೊ ದಟ್ ಈಸ್ ರಿಗಾರ್ಡಿಂಗ್ ದ ಫರ್ಟಿಲೈಸೇಷನ್ ಆಯಿತು. ಫರ್ಟಿಲೈಸೇಷನ್ ಆಗಿದೆ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕಲ್ಲಿ. ಸೊ ನಿಮ್ಗೆ ಅದು ಫರ್ದರ್ ಡಯಾಗ್ರಾಮ್ಸ್ಗಳೆಲ್ಲ ಬರುತ್ತೆ. ಸೊ ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್. ಆಮೇಲೆ ಡೀಟೇಲ್ಡಾಗಿ ಬರಿತೀನಿ, ಸೊ ನೋಡುವಂತೆ. ದಿಸ್ ಈಸ್ ದಿ ಪೋರ್ಷನ್. ಸೊ ಇಲ್ಲಿಂದ ಕಾಪುಲೇಷನ್ ಆಗಿದೆ, ಸ್ಪರ್ಮ್ಸ್ಗಳು ಡಿಪಾಸಿಟ್ ಆಗಿದೆ. ಸ್ಪರ್ಮ್ಸ್ಗಳು ಡಿಪಾಸಿಟ್ ಆಗಿ ಸೊ ಇಲ್ಲಿ ಎಗ್ ಪ್ರೊಡ್ಯೂಸ್ ಆಗಿದೆ. ಸ್ಪರ್ಮ್ಸ್ಗಳು ಸ್ವಿಮ್ ಮಾಡ್ಕೊಂಡು ಹೋಗಿ, ಸೊ ದೀಸ್ ಆರ್ ಆಲ್ ದ ಸ್ಪರ್ಮ್ಸ್. 2 ovaries. ದಿಸ್ ಈಸ್ ದಿ 2 ovary, ಓವರಿ ನಂಬರ್ 1, ಓವರಿ ನಂಬರ್ 2. ಇಲ್ಲಿ ಎಗ್ ಪ್ರೊಡ್ಯೂಸ್ ಆಗಿದೆ. ಸೊ ಎಗ್ ಇಲ್ಲಿ ಬಂದು ಫರ್ಟಿಲೈಸೇಷನ್ ಆಗಿದೆ. ಸೊ ಡಿಫ್ರೆಂಟ್ ಈವೆಂಟ್ಸ್ ಇನ್ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ ಇದೆ. ಸೊ ಅವುಗಳನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಸ್ಪರ್ಮ್ ಬಂದು ಏನಾಗಿದೆ, ಎಗ್ ಜೊತೆಗೆ ಫ್ಯೂಷನ್ ಆಗಿದೆ. ಫರ್ಟಿಲೈಸೇಷನ್ ಕಂಪ್ಲೀಟ್ ಆಗಿದೆ. ಫರ್ಟಿಲೈಸೇಷನ್ ಕಂಪ್ಲೀಟ್ ಆದಮೇಲೆ ನೌ ವಿ ಆರ್ ನಾಟ್ ಇಟ್ ಆಲ್ ಕಾಲಿಂಗ್ ಇಟ್ ಆಸ್ ಸ್ಪರ್ಮ್ ಆ್ಯಂಡ್ ಎಗ್. ಸೊ ನೌ ವಿ ಆರ್ ಕಾಲಿಂಗ್ ಇಟ್ ಆಸ್ ಅ zygote. Zygote which comes and attaches into the uterus of the female reproductive tract, and the process of attachment of the zygote into the uterus of the female reproductive tract is called implantation. ಕಂಪ್ಲೀಟ್ ನಿಮ್ಮ ಹ್ಯೂಮನ್ ರಿಪ್ರೊಡಕ್ಷನ್ನ ಎಲ್ಲ ಸ್ಟೇಜಸ್ಗಳನ್ನ 1 by 1 ಬರ್ಕೊಂಡು ಬರ್ತಾ ಇದ್ವಿ. ಸೊ ಆಮೇಲೆ ಡೀಟೇಲ್ಡ್ ಆಗಿ 1 by 1 ಪ್ರಾಸೆಸ್ಗಳನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ ಯಾವ ಥರ ಇರ್ತದೆ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಯಾವ ಥರ ಇರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ, ಸರಿನಾ. ಸೊ ಹಿಯರ್ ವಾಟ್ ಈಸ್ ಇಂಪ್ಲಾಂಟೇಷನ್? ಇಟ್ ಈಸ್ ದ ಪ್ರಾಸೆಸ್ ಆಫ್ ಅಟ್ಯಾಚ್ಮೆಂಟ್. ಸೊ ಅಟ್ಯಾಚ್ಮೆಂಟ್ ಆಫ್ ದಿ zygote into the uterus. Attachment of zygote into uterus. Attachment of zygote into uterus. And the next step attachment agide. Next to gestation, which is called as the pregnancy period. Next stage pregnancy, which is called as gestation. And the last stage is called parturition. In general it is called as the delivery process. So what is gestation? It is the conception until birth. So it is the conception of fetus until birth. Pregnancy period anna ನಾವು gestation ಅಂತ ಕರೆದಿದ್ದೀವಿ. What is parturition? So it is the process of expelling out of the fully developed fetus. ಫೀಟಸ್ಸು ಕಂಪ್ಲೀಟಾಗಿ ಡೆವಲಪ್ ಆದಮೇಲೆ ಸೊ ಇಲ್ಲಿ ಇಂಪ್ಲಾಂಟೇಷನ್ ಆಗಿದೆ, ಸ್ಪರ್ಮ್ಯಾಟೋಜೆನೆಸಿಸ್, ಸ್ಪರ್ಮ್ ಡಿಪಾಸಿಷನ್ ಆಗಿ ಫಸ್ಟ್ ಪ್ರಾಸೆಸ್ಸು ಏನದು ಇನ್ಸಮಿನೇಷನ್ ಕಂಪ್ಲೀಟ್ ಆಗಿದೆ ಗ್ಯಾಮೆಟೋಜೆನೆಸಿಸಿಂದ. ಇಲ್ಲಿ ಬಂದು ಇಂಪ್ಲಾಂಟೇಷನ್ ಆಗಿದೆ, ಡೆವಲಪ್ಮೆಂಟ್ ಆಗಿದೆ, ಬೇಬಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಈ ಪ್ರಾಸೆಸ್ಸನ್ನು 9 months ಆಫ್ ಪ್ರೆಗ್ನೆನ್ಸಿ, ಹ್ಯೂಮನ್ ಬೀಯಿಂಗ್ಸಲ್ಲಿ ಕೇಳಿದಿರಲ್ವ, 9 month ಪ್ರೆಗ್ನೆನ್ಸಿ ಪೀರಿಯಡ್ ವಿಚ್ ಇಸ್ ಕಾಲ್ಡ್ ಗೆಸ್ಟೇಷನ್. ಅಲ್ಲಿಂದ ಡೆವಲಪ್ ಆಗಿರ್ತಕ್ಕಂಥ ಎಂಬ್ರಿಯೋ ಏನಿದೆ, ಬೇಬಿ ಏನಿದೆ, ಸೊ ವಿಚ್ ಈಸ್ ಎಕ್ಸ್ಪೆಲ್ಲಿಂಗ್ ಔಟ್ ಈಸ್ ಕಾಲ್ಡ್ ಪಾರ್ಚುರೇಷನ್. ಪಾರ್ಚುರೇಷನ್ ವಿಚ್ ಈಸ್ ಕಾಲ್ಡ್ ಆಸ್ ಎ ಡೆಲಿವರಿ ಪ್ರಾಸೆಸ್ನ ಪಾರ್ಚುರೇಷನ್ ಅಂತ ಕರಿತೀವಿ. ಸೊ ಲೆಟ್ ಮೀ ಸಮ್ಮರೈಸ್ ದಿ ಕ್ಲಾಸ್. ಸೊ ಇದಾದಮೇಲೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಒಂದು ಡಿಸ್ಕಸ್ ಮಾಡೋಣ. ಸೊ ಹಿಯರ್ ಜಸ್ಟ್ ನಿಮಗೊಂದು ಇಮ್ಯಾಜಿನೇಷನ್ ಬರಬೇಕು. ಸೊ ವಿ ಕ್ಯಾನ್ ಫೀಲ್ ದ ರಿಪ್ರೊಡಕ್ಷನ್ ಆಫ್ ಹ್ಯೂಮನ್ಸ್ ಅಲ್ವಾ. ಸೊ ಫಸ್ಟ್ ಒನ್ ಈವೆಂಟ್ಸ್, ಗ್ಯಾಮೆಟೋಜೆನೆಸಿಸ್. Males, they are called as human beings, they are called as sexually dimorphism organisms, so which are specifically called as unisexual organisms. Males ಮತ್ತು ಫಿಮೇಲ್ಸು ಸಪ್ರೇಟ್ ಆಗಿರುತ್ತೆ ಅಲ್ವಾ. ಮೇಲ್ ಬೀಯಿಂಗ್ ಸಪ್ರೇಟ್ ಆಗಿರುತ್ತೆ, ಫಿಮೇಲ್ ಬೀಯಿಂಗ್ಸು ಸಪ್ರೇಟ್ ಆಗಿರುತ್ತೆ, ಬಾಯ್ಸ್ ಸಪ್ರೇಟ್ ಆಗಿರ್ತಾರೆ, ಗರ್ಲ್ಸ್ ಸಪ್ರೇಟ್ ಆಗಿರ್ತಾರೆ ಅಲ್ವಾ. ದ ಫಸ್ಟ್ ಈವೆಂಟ್ ಈಸ್ ಕಾಲ್ಡ್ ಗ್ಯಾಮೆಟೋಜೆನೆಸಿಸ್. ದೇರ್ ಆರ್ 6 very important events in the reproduction of the humans. The process of formation of gametes. So the process of formation of gametes is called gametogenesis. Gametogenesis, sperms ಗಳು ಮೇಲ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ,
ಎಗ್ಗು ಫೀಮೇಲ್ಸಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಓವರೀಸ್ಗಳು ಎಗ್ನ ಪ್ರೊಡ್ಯೂಸ್ ಮಾಡೋದು, ಆಯಿತಾ. ಅದನ್ನ ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಕರಿತೀವಿ ಆ್ಯಂಡ್ oogenesis ಅಂತ ಕರಿತೀವಿ. ಫೈನಲ್ ಆಗಿ ಕ್ಲೀವೇಜ್ ಆಗಿ ಬ್ಲಾಸ್ಟುಲಾ ಗ್ಯಾಸ್ಟುಲಾ ಏನು ಫಾರ್ಮೇಷನ್ ಆಗುತ್ತೆ ಅದನ್ನು ಡಿಸ್ಕಸ್ ಮಾಡೋಣ. ಆಮೇಲೆ ದ ಪ್ರಾಸೆಸ್ ಆಫ್ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಈಸ್ ಕಾಲ್ಡ್ ಗ್ಯಾಮೆಟೋಜೆನೆಸಿಸ್, ಸರಿನಾ. ಆ್ಯಂಡ್ ಇನ್ಸಮಿನೇಷನ್ ಇಟ್ ಈಸ್ ದ ಪ್ರಾಸೆಸ್ ಆಫ್ ಡಿಪಾಸಿಷನ್. ಅವಾಗಲೇ ಹೇಳಿದ್ವಿ ಅಲ್ವಾ, ಮೇಲು ಫೀಮೇಲ್ಸು ಸೆಪ್ರೇಟ್ ಆಗಿರೋದಕ್ಕೋಸ್ಕರ ಇವೆರಡು ಕಾಪುಲೇಟ್ ಆಗಬೇಕು. ಆ್ಯಂಡ್ ದ ಪ್ರಾಸೆಸ್ ಇಸ್ ಕಾಲ್ಡ್ ಕಾಪುಲೇಷನ್ ಆರ್ ಮೇಟಿಂಗ್ ಅಂತ ಕರಿತೀವಿ. ನಾರ್ಮಲಿ ದ ಮೇಲ್ ಆರ್ಗ್ಯಾನಿಸಮ್ ಡಿಪಾಸಿಟ್ಸ್ ಇಟ್ಸ್ ಗ್ಯಾಮೆಟ್ಸ್. ಹಿಯರ್ ದ ಗ್ಯಾಮೆಟ್ಸ್ ದೇ ಆರ್ ದಿ ಸ್ಪಮ್ಸ್ ಆರ್ ಡಿಪಾಸಿಟೆಡ್ ಇನ್ ಟು ದಿ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಥ್ರೂ ವಜೈನಾ. ಕಾಪುಲೇಟರಿ ಸ್ಟ್ರಕ್ಚರ್ಸಿಂದ ಸ್ಪಮ್ಸ್ಗಳನ್ನ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಲ್ಲಿ ಡೆವಲಪ್ ಮಾಡ್ತದೆ ಅಥವಾ ಡಿಪಾಸಿಷನ್ ಮಾಡ್ತದೆ. ಕ್ಲಿಯರ್. And the next process is fertilization. As a result of deposition of sperms in the female reproductive tract, the egg which is present in the female embryo tract, this is egg, this one is the sperm. So they will undergo the process of fusion and the process is called fertilization. Adana fertilization anta kare. And the fertilization which results in the formation of zygote, and the zygote which in turn develop into morolla, first stage of cleavage. Zygote irado, it is a diploid cell, it is an haploid cell, it is an haploid cell. Sperms tract is called parturition. So ಇದಿಷ್ಟು ಸ್ಟೇಜಸ್ಗಳು ನಮಗೆ ಕ್ಲೀನಾಗಿ ನೆನಪಿರಬೇಕು, ಆಯಿತಾ. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಥಿಂಗ್. ಎಷ್ಟೊತ್ತಾಯಿತು, ಟೈಮ್ ಎಷ್ಟೊತ್ತಾಯಿತು? ಇಟ್ ಈಸ್ 37 minutes. ಇನ್ನೊಂದು ಸ್ವಲ್ಪ ಹೊತ್ತು ಮಾಡ್ತೀನಿ. ಬೇಜಾರೇನಿಲ್ವಲ್ಲ? ಸೊ ಬೇಜಾರಾದರೆ ವೀಡಿಯೋನ ಒಂದು ಸ್ವಲ್ಪ ಪಾಸ್ ಮಾಡಿ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು ವೀಡಿಯೋ ನೋಡಿ, ಪ್ರಾಬ್ಲಮ್ ಇಲ್ಲ. ಯಾವುದೇ ಕಾರಣಕ್ಕೂ ವೀಡಿಯೋಸ್ಗಳನ್ನ ಪೋಸ್ಟ್ಪಾನ್ ಮಾಡಲಿಕ್ಕೆ ಹೋಗ್ಬೇಡಿ. 10th ಸ್ಟ್ಯಾಂಡರ್ಡ್ ಇದ್ದೀರಾ, ಸೀರಿಯಸ್ ಆಗಿ ಒಂದು ಸ್ವಲ್ಪ ವರ್ಕ್ ಮಾಡಬೇಕು, ಸರಿನಾ? ಸೊ ಗೆಸ್ಟೇಷನ್ ಇಟ್ ಈಸ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದಿ ಫೀಮೇಲ್ಸ್ ಓನ್ಲಿ. ಮೇಲ್ಸಲ್ಲಿ ಗೆಸ್ಟೇಷನ್ಸ್ ಆಗಲ್ಲ ಅಲ್ವಾ? ಸೊ ಯಾಕಂದರೆ ಫೀಮೇಲ್ಸು ದೇ ಆರ್ ಬ್ಲೆಸ್ಡ್, ಅವ್ರಿಗೋಸ್ಕರ ದೇವರೊಂದು ಶಕ್ತಿ ಕೊಟ್ಟಿದ್ದಾನೆ. ಎಂಬ್ರಿಯೋನ ಡೆವಲಪ್ ಮಾಡಿ, ಫೀಟಸ್ನ ಡೆವಲಪ್ ಮಾಡಿ, ಝೈಗೋಟ್ನ ಸಾಕಿ ಅಲ್ಲಿ ರಿಪ್ರೊಡಕ್ಟಿವ್ ಮೆಚುರಿಟಿ ಆಗಬೇಕು. ಸೊ ಯಾವಾಗ ಸೇ ಇಟ್ ಆಸ್ when a baby girl develops, so before puberty ne, so inside a female reproductive tract, inside a girl, so inside the girl, so there is a before puberty le egg production start ಆಗಿ. ಸೊ ದಟ್ ಮೀನ್ಸ್ ಝೈಗೋಟ್ ಡೆವಲಪ್ ಆಗಿ ಸ್ಪಮ್ಸ್ ಏನಾದರೂ ಫಿಮೇಲ್ ಆರ್ಗ್ಯಾನಿಸಮ್ಸ್ಗಳಿಂದ ಫರ್ಟಿಲೈಸ್ ಆದರೆ ಅಲ್ಲಿಂದ ಎಗ್ ಸೆಲ್ಸ್ಗಳು ಡೆವಲಪ್ ಆಗುತ್ತೆ, ಮಿಲಿಯನ್ಸ್ ಆಫ್ ಎಗ್ ಸೆಲ್ಸ್. ಅದನ್ನೆಲ್ಲ ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಾಕ್ಟ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಹೇಳೋಣ. ಸೊ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ಗಳು ಫಿಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಾಕ್ಟಲ್ಲಿ ಡೆವಲಪ್ ಆಗಿರ್ತದೆ. ಸೊ ದೇರ್ ಆಲ್ ದ ಆಮೇಲೆ ಡಿಸ್ಕಸ್ ಮಾಡೋಣ. ವೈಲ್ ಡಿಸ್ಕಸಿಂಗ್ ರಿಗಾರ್ಡಿಂಗ್ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಆವಾಗ ಹೇಳ್ತೀನಿ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, it is having the different structures. They are the primary sex organs and the duct system. ಎರಡು ಪಾರ್ಟ್ಸ್ಗಳಾಗಿ ಡಿವೈಡ್ ಮಾಡ್ಕೊತೀವಿ. ಸೊ ದೇ ಆರ್ ದಿ ಪ್ರೈಮರಿ ಸೆಕ್ಸ್ ಆರ್ಗನ್ಸ್ ಆ್ಯಂಡ್ ದಿ ಡಕ್ಟ್ ಸಿಸ್ಟಮ್. ಆ್ಯಂಡ್ ದ ಪ್ರೈಮರಿ ಸೆಕ್ಸ್ ಆರ್ಗನ್ ವಿಚ್ ಈಸ್ ಹ್ಯಾವಿಂಗ್ ದ ಪಾರ್ಟ್ಸ್ ಲೈಕ್ epididymis and epididymis. So pair of single epididymis which is having a seminal vesicle which are having the copulatory structures here. Wait a minute. And prostate gland. So let me write the parts at first. Next one
Cowper's gland. So here duct system which is having tubes or the system, primary sex organ as penis specifically in males, and a pair of testes which in turn secretes different kinds of substances, and urinogenital tract, and the next one is testes, epididymis, Cowper's glands, prostate gland, seminal vesicle, and the next one is vas differentia. So these are the important parts which are present in the male reproductive system. Male reproductive structures ಅಲ್ಲಿ. So you can expect a question for your examination as draw a neat label diagram of male reproductive system of humans ಅಂತ ಕೇಳ್ತಾರೆ, ಸರಿನಾ. So these are all the different structures. As primary sex organs, they are having epididymis, which is a coiled structure which gives connections from the testes into the male seminal vesicle. So into the seminal vesicle. So here they have given from the epididymis into the seminal vesicles ಗೆ connection ಕೊಡ್ತದೆ. Vas differentia ಇಂದ seminal vesicles ಗೆ connections ಕೊಡೋದು epididymis. ಸ್ಟ್ರಕ್ಚರ್ಸ್ ಗಳನ್ನ ಡ್ರಾ ಮಾಡ್ತೀನಿ, ಅವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ. Prostate glands, they are also donut shaped glands which gives different kinds of secretion into the testes. What are the male reproductive structures? They produces the sperms. Sperms ಗಳು ಯಾವ ತರ ಪ್ರೊಡಕ್ಷನ್ ಆಗುತ್ತೆ, and the process is called spermatogenesis, and the spermatogenesis which takes place inside the male reproductive structure called testis. Testis ನ ಒಳಗಡೆ ಯೂಶುವಲ್ ಆಗಿ spermatogenesis ಫಾರ್ಮೇಷನ್ ಆಗುತ್ತೆ. So let me draw the structures which are associated with the male reproductive system. First one is the pair of testes. In human beings, specifically in males, they are having the reproductive system. In the reproductive system, they are the primary sex organs, they are having the testes. The testes which in turn secretes the sperms. Testes ಗಳು sperms ನ secrete ಮಾಡುತ್ತೆ. So major secrete. So their number, they are having 2 testes. 2 testes which are almost 4 to 5 centimeter in their length and almost 2 centimeter in diameter. And these 2 testicles, they are extra abdominal. ಏನಿದು extra abdominal ಅಂದರೆ extra abdominal. So let me erase these things. ಇದಿಷ್ಟನ್ನ ಬರ್ಕೊಂಡಿರಿ, ಅವೆಲ್ಲ ಪಾರ್ಟ್ಸ್ಗಳನ್ನ ನಾರ್ಮಲಿ ಬರ್ಕೊತಾ ಹೋಗ್ತೀವಿ, ಅವುಗಳೇ ಡಿಸ್ಕಸ್ ಮಾಡಿ, ಸರಿನಾ. So here I have drawn in case of males. So let me close up these things. These are a pair of testes which are oval in their shape, oval shaped testes. Normally 2 testes which are covered by a fold of skin, and the outermost fold of the skin which is called they are present inside a sac like structures called scrotum. Testes are the male reproductive structures or male sex organs. So they are a pair of testes which are separated by the testicular septa. ಒಂದು septa ಅವುಗಳನ್ನ separate ಮಾಡುತ್ತೆ, and these 2 septa, they are separated by each other, and they are present inside a pouch like structure. They are present inside a pouch like structure called scrotum, and they are normally extra abdominal. That means they are present outside the body. Extra abdominal in position. ಅವುಗಳ ಪೊಸಿಷನ್ ಎಕ್ಸ್ಟ್ರಾ ಅಬ್ಡಾಮಿನಲ್ ಆಗಿರುತ್ತೆ. ದಟ್ ಮೀನ್ಸ್ ದೇ ಆರ್ ಡಿಸೆಂಡಿಂಗ್ ಡೌನ್ ಫ್ರಮ್ ದಿ ಬಾಡಿ. ಕಂಪ್ಲೀಟ್ ಅಬ್ಡಾಮಿನಲ್ ಸಿಸ್ಟಮ್ನ ಬಾಡಿ ಒಳಗಡೆ ಪ್ರೆಸೆಂಟ್ ಆಗಿರೋದಿಲ್ಲ. ದೇರ್ ಆರ್ ಪೇರ್ ಆಫ್ ಟೆಸ್ಟಿಕಲ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಎಕ್ಸ್ಟ್ರಾ ಅಬ್ಡಾಮಿನಲ್. ಸೊ ವೈ ದೇ ಆರ್ ಎಕ್ಸ್ಟ್ರಾ ಅಬ್ಡಾಮಿನಲ್? ವೆರಿ ಇಂಪಾರ್ಟೆಂಟ್. ಸೊ ದೇ ಆರ್ ಎಕ್ಸ್ಟ್ರಾ ಅಬ್ಡಾಮಿನಲ್ ಬಿಕಾಸ್ for the process of spermatogenesis, GENISIS, for the process of spermatogenesis, normally 2 to 3 degree lower the body temperature is
required. So for the process of spermatogenesis process ಆಗಬೇಕು ಅಂದರೆ ನಾರ್ಮಲಿ ಹ್ಯೂಮನ್ ಬಾಡೀಸಲ್ಲಿ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಎಷ್ಟು 37 ಡಿಗ್ರಿ ಸೆಲ್ಸಿಯಸ್, ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್ ಎಷ್ಟಿರುತ್ತೆ ಆಪ್ಟಿಮಮ್ 27 ಡಿಗ್ರಿ ಸೆಲ್ಸಿಯಸ್. ಸೊ ಅವತ್ತು ಥರ್ಮಲ್ ಗನ್ನ ತೊಗೊಬಂದು ನಿಮ್ಮ ಚೆಕ್ ಮಾಡಿದಾಗ ಎಷ್ಟೋ ಜನಕ್ಕೆ ನಮ್ಮ ಬಾಡಿ ಟೆಂಪ್ರೇಚರ್ ಎಷ್ಟಿರುತ್ತೆ ಗೊತ್ತಾಗಲ್ಲ, ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್ ಎಷ್ಟಿರುತ್ತೆ ಗೊತ್ತಿಲ್ಲ ಅಲ್ವಾ. ನೀವೆಲ್ಲ 10th ಸ್ಟ್ಯಾಂಡರ್ಡ್ ಇದ್ದೀರಿ, ಕೇಳಿದ್ರೆ ನಾನು ಡಾಕ್ಟರ್ ಆಗಬೇಕು ಸರ್, ನಾನು ಮೆಡಿಕಲ್ಲೇ ಮಾಡಬೇಕು ಅಂತ ಹೇಳ್ತೀರಾ ಅಲ್ವಾ. ಸೊ ನಾರ್ಮಲ್ ಬಾಡಿ ಟೆಂಪ್ರೇಚರ್ ಇಟ್ ಈಸ್ ಆಲ್ಮೋಸ್ಟ್ 37 ಆ್ಯಂಡ್ 36.5 ಆ ರೇಂಜಲ್ಲಿ ಇರುತ್ತೆ, ಅರೌಂಡ್ 37 ತನಕ ರೇಂಜಸ್ ಆಗ್ತಿರುತ್ತೆ. ಅಪ್ಟಿಮಮ್ ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್ ವಿಚ್ ಈಸ್ 27 ಡಿಗ್ರಿ ಸೆಂಟಿಗ್ರೇಡ್, ಸರಿನಾ. ಸೊ ಈ ಒಂದು ಕಂಡೀಷನ್ ಇರ್ತದೆ. ಬಟ್ ಫಾರ್ ದ ಪ್ರಾಸೆಸ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್ಗೆ 37 ಡಿಗ್ರಿ ಸೆಲ್ಸಿಯಸ್ ಇದೆ, ಸ್ಪರ್ಮ್ಯಾಟೋಜೆನೆಸಿಸ್ ಸ್ಪರ್ಮ್ ಪ್ರೊಡಕ್ಷನ್ ಆಗೋದಿಲ್ಲ. ಸೊ ದ್ಯಾಟ್ ದೇ ನೀಡ್ ಲೆಸ್ಸರ್ ದಿ ಬಾಡಿ ಟೆಂಪ್ರೇಚರ್ 2 to 3 ಡಿಗ್ರಿ, -2 to 3 ಡಿಗ್ರಿ ಸೆಂಟಿಗ್ರೇಡು ಬಾಡಿ ಟೆಂಪ್ರೇಚರ್ಗಿಂತ ಕಡಿಮೆ ಇರಬೇಕು. ಸೊ ಅದನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ ದೇರ್ ಆರ್ ಅ ಪೇರ್ ಆಫ್ ಟೆಸ್ಟಿಕಲ್ಸ್ ವಿಚ್ ಆರ್ ಎಕ್ಸ್ಟ್ರಾ ಅಬ್ಡಾಮಿನಲ್ ಇನ್ ದರ್ ಪೊಸಿಷನ್. ಯಾಕೆ ಅವುಗಳು ಎಕ್ಸ್ಟ್ರಾ ಅಬ್ಡಾಮಿನಲ್ ಆಗಿದ್ದಾವೆ? ಸೊ ಟು ಮೇಂಟೈನ್ ದ ಪ್ರಾಸೆಸ್ ಆಫ್ ಸ್ಪರ್ಮ್ಯಾಟೋಜೆನೆಸಿಸ್ ಪ್ರಾಸೆಸ್ನ ಮೇಂಟೈನ್ ಮಾಡಲಿಕ್ಕೆ ದೇ ಆರ್ ಎಕ್ಸ್ಟ್ರಾ ಅಬ್ಡಾಮಿನಲ್ ಇನ್ ದರ್ ನೇಚರ್. ಆ್ಯಂಡ್ ನಾರ್ಮಲಿ ದೇ ಆರ್ ಹ್ಯಾವಿಂಗ್ ದ ಕನೆಕ್ಟಿವ್ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಇಲ್ಲಿಂದ ಕನೆಕ್ಟ್ ಆಗಿರ್ತದೆ ಆ್ಯಂಡ್ ದೇ ಆರ್ ಕನೆಕ್ಟೆಡ್ ಹಿಯರ್, ದೇ ಆರ್ ಹ್ಯಾವಿಂಗ್ ಕನೆಕ್ಟೆಡ್ ಹಿಯರ್, ದೇ ಹ್ಯಾವ್ ದಿ ಕನೆಕ್ಷನ್ಸ್ ಹಿಯರ್. So the testicular septa, they are separated from each other, clear. And the few more structures, the sac is called scrotum, the structure or the sac is called scrotum. They are filled with a fluid, ಒಳಗಡೆ ಒಂದು fluid filled ಆಗಿರುತ್ತೆ, called as vaginal coelom. ನಿಮ್ಮ ಸಿಲೆಬಸ್ ಇದೆಲ್ಲ ಇನ್ಕ್ಲೂಡ್ ಮಾಡಿಲ್ಲ, ಜಸ್ಟ್ ಒಂದು ಸ್ವಲ್ಪ ಇನ್ಫಾರ್ಮೇಷನ್ಸ್ ಆಗಿ ತಿಳ್ಕೊಂಡಿರಿ. ಆ್ಯಂಡ್ ವೆನ್ ಯು ಲುಕ್ ಇನ್ ಟು ದ ಇಂಡಿವಿಜುವಲ್ ಸ್ಟ್ರಕ್ಚರ್ ಆಫ್ ಎ ಸ್ಕ್ರೂಟಮ್, ಒಂದೇ ಒಂದು ಟೆಸ್ಟಿಸ್ನ ಸ್ಟ್ರಕ್ಚರ್ಸ್ನ ನೋಡಿದಾಗ, ಸೊ ವಿ ಆರ್ ಗೋಯಿಂಗ್ ಟು ಫೈಂಡ್ number of septas, and these septas are called as testicular septums or testicular lobes. Testicular lobes, they are the foldings, testicular foldings anta kariri, and these foldings their number ranges from 200 to 300. ಸಾಕಷ್ಟು ಫೋಲ್ಡಿಂಗ್ಸ್ಗಳು ನಮ್ಮ ಇಂಡಿವಿಜುವಲ್ ಟೆಸ್ಟಸ್ನ ಸೆಕ್ಷನ್ ತೆಗೆದು ನೋಡಿದಾಗ ಕಾಣಿಸುತ್ತೆ. ಆ್ಯಂಡ್ ಇನ್ಸೈಡ್ each testicular lobules we will going to find 2 to 3 tubules, and these tubules are called seminiferous tubules. ಯಾಕೆ ಬೇಕು ಇವೆಲ್ಲ ಸ್ಟ್ರಕ್ಚರ್ಸ್ಗಳು ಅಂದಾಗ, ಸೊ ವಿ ಆರ್ ಗೋಯಿಂಗ್ ಟು ಡ್ರಾ ದಿ ಸ್ಟ್ರಕ್ಚರ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅಲ್ಲಿ ಡ್ರಾ ಮಾಡುವಾಗ ಈ ಎಲ್ಲ ಸ್ಟ್ರಕ್ಚರ್ಸ್ಗಳ ಕನೆಕ್ಷನ್ಸ್ ಇಲ್ಲ ಅಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ, ಸರಿನಾ. ಸೊ ಇನ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ ದೇ ಫೈನಲಿ ಜಾಯಿನ್ಸ್ ವಿತ್ ಈಚ್ ಅದರ್, ಒಂದಕ್ಕೊಂದು ಜಾಯಿನ್ ಆಗುತ್ತೆ. ದೋಸ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ರೆಟೆಟೆಸ್ಟಿಸ್, and the retetestis in turn joins into a final tube which is called epididymis. By the process of spermatogenesis, where the sperm production takes place and the produced sperm which collected by the epididymis, and the epididymis takes the sperm and reaches the seminal vesicle. ಅಲ್ಲಿ ಸ್ಟ್ರಕ್ಚರ್ಸ್ಗಳು ಲೇಬಲಿಂಗ್ಸ್ ಅಲ್ಲಿ ಬರ್ದಿದ್ದೀವಲ್ವಾ, ಸೆಮಿನಲ್ ವೆಸಿಕಲ್ಸ್ನ ರೀಚ್ ಮಾಡುತ್ತೆ. ಸೊ ಜಸ್ಟ್ ಹ್ಯಾವ್ ಅ ಲುಕ್ ಓವರ್ ದಿಸ್ epididymis. It is a 6 meter long tube where the sperms undergo maturity and storage. So general agi almost on 18 to 20 hours after the process of spermatogenesis, the sperms undergo maturity and they are stored inside a long elongated small fine tubule called as epididymis. What is the function of epididymis? Which gives connections from the testes into the seminal vesicles. Seminal vesicles ಗೂ ಮತ್ತು ಟೆಸ್ಟಿಸ್ ಗೂ ಕನೆಕ್ಷನ್ಸ್ ಕೊಡೋದು ಯಾವುದು? ಸೊ ಇಲ್ಲಿರ್ತಕ್ಕಂಥ ಎಪಿಡಿಡೈಮಿಸ್. ಇಲ್ಲಿ ಮತ್ತೊಂದು ಕನೆಕ್ಷನ್ಸ್ ಬರುತ್ತೆ, ಸ್ಮಾಲ್ ಫೈಬ್ರಿಲ್ಸ್ಗಳು ಬರುತ್ತೆ, ದೇ ಆರ್ ಕಾಲ್ಡ್ ಆಸ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಸೊ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್, ಸೊ ಅಷ್ಟೆಲ್ಲ ಡೀಟೇಲ್ಡ್ ಆಗಿರೋ ಸ್ಟ್ರಕ್ಚರ್ಸ್ಗಳು ಬೇಡ, ಜಸ್ಟ್ ಈ ಎಪಿಡಿಡೈಮಿಸ್ ಸ್ಟ್ರಕ್ಚರ್ಸ್ ಅಂತ ಬರ್ದಿದ್ವಿ, ಅದು ಈ ಲೈನಲ್ಲಿ ಬರುತ್ತೆ ಆಲ್ಮೋಸ್ಟ್. ಸೊ ಲೆಟ್ ಮಿ ಡ್ರಾ ದಿ ಸ್ಟ್ರಕ್ಚರ್ ಆಫ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಟೈಮ್ ಎಷ್ಟಾಯ್ತು ಸರ್? 15. ಒಂದು 5 ನಿಮಿಷ ಬರ್ತೈತೆ. ಸೊ a pair of testes. So I am going to draw the testicles here. ಸ್ವಲ್ಪ ಜಾಗ ಮಾಡ್ಕೊಳ್ಳೋಣ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ
ಸೈಡ್ ವ್ಯೂನ ಕೊಟ್ಟಿದ್ದಾರೆ. ಸೊ ಐ ಆಮ್ ಗೋಯಿಂಗ್ ಟು ಡ್ರಾ ದಿ ಸಪ್ರೇಟೆಡ್ ಟೆಸ್ಟಿಸ್. ಸೊ ಫ್ರಂಟ್ ಪೋರ್ಷನ್ಸಲ್ಲಿ ಬರೀತೀನಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಡಯಾಗ್ರಾಮ್ನ ನೀವು ಪ್ರಾಕ್ಟೀಸ್ ಮಾಡಬೇಕು, ಸರಿನಾ? ಸೊ ಹಿಯರ್ ದೇರ್ ಆರ್ 2 testes. ಸೊ ಐ ಆಮ್ ಗೋಯಿಂಗ್ ಟು ಡ್ರಾ ದೋಸ್ 2 testes ಬೈ ಸಪ್ರೇಟ್ ಮ್ಯಾನರ್. ಖಂಡಿತ ಆ ಥರ ಸಪ್ರೇಟ್ ಆಗಿರೋದಿಲ್ಲ, ಎರಡು ಜಾಯಿಂಟ್ ಆಗಿ ಈ ಕಂಡೀಷನ್ಸಲ್ಲೇ ಇರ್ತದೆ. ಸೊ ವಿಚ್ ಆರ್ ಕವರ್ಡ್ ಬೈ ದಿ ಸ್ಕ್ರೂಟಲ್ ಸ್ಯಾಕ್. ಸ್ಕ್ರೂಟಲ್ ಸ್ಯಾಕ್ಸಿಂದ ಕವರ್ ಆಗಿರ್ತದೆ, ಸರಿನಾ? ಸೊ ದೇ ಆರ್ ಸಪ್ರೇಟೆಡ್ ಬೈ ದಿ ಟೆಸ್ಟಿಕ್ಯುಲರ್ ಸೆಪ್ಟಾ, ಆಯಿತಾ? ಸೊ ಹಿಯರ್ ನಾನು ದೂರ ದೂರ ಬರ್ತಿದ್ದೀನಿ, ಬಟ್ ನಾರ್ಮಲಿ ಆ ಥರ ಟೆಸ್ಟಿಕಲ್ಸ್ಗಳು ದೂರ ಇರೋದಿಲ್ಲ. ಸೊ ದೇ ಆರ್ ಎಕ್ಸ್ಟ್ರಾ ಅಬ್ಡಾಮಿನಲ್ ಇನ್ ದರ್ ಪೊಸಿಷನ್. ದಿಸ್ ಈಸ್ ಒನ್ ಟೆಸ್ಟಿಸ್. ಸೊ ಹಿಯರ್ ಐ ಆಮ್ ಗೋಯಿಂಗ್ ಟು ಡ್ರಾ ದಿ ಅದರ್ ಟೆಸ್ಟಿಸ್. ನೆನ್ಪಿಟ್ಕೊಬೇಕು, ಪದೇ ಪದೇ ಹೇಳ್ತಾ ಇದ್ದೀನಿ, ದೇ ಆರ್ ನಾಟ್ ಸಪ್ರೇಟೆಡ್. ಅವುಗಳು ಒಂದಕ್ಕೊಂದು ಸಪ್ರೇಟ್ ಆಗಿರೋದಿಲ್ಲ. ದ ಔಟರ್ಮೋಸ್ಟ್ ಲೇಯರ್ ಆಫ್ ದಿ ಟೆಸ್ಟಿಸ್ ಈಸ್ ಕಾಲ್ಡ್ ಟ್ಯೂನಿಕಾ ವೆಜೆನಾಲಿಸ್ ಆ್ಯಂಡ್ ದಿ ಇನ್ನರ್ಮೋಸ್ಟ್ ಲೇಯರ್ ಈಸ್ ಕಾಲ್ಡ್ ಟ್ಯೂನಿಕಾ ಅಲ್ಬುಜಿನಾ. ಸೊ ಈ ಥರ ಡಿಫ್ರೆಂಟ್ ಲೇಯರ್ಸ್ಗಳ ಟೆಸ್ಟಿಸ್ ಕವರ್ ಆಗಿರ್ತದೆ. ಹೈಯರ್ ಕ್ಲಾಸಲ್ಲಿ ಇನ್ನೂ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಬರ್ತೀರಾ, ಜಸ್ಟ್ ತಿಳ್ಕೊಂಡಿರಿ. ಸೊ ಹಿಯರ್ ದ ಸ್ಟ್ರಕ್ಚರ್ ವಿಚ್ ಈಸ್ ಕಾಲ್ಡ್ ಎಪಿಡಿಡೈಮಿಸ್. ಎಪಿಡಿಡೈಮಿಸ್ ಪ್ಯಾರಲಲ್ ಆಗಿ ಅವುಗಳ ಲೇಬಲಿಂಗ್ಸ್ಗಳನ್ನ ಬರ್ಕೊಂಡು ಹೋಗೋಣ. ಬೈ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಕ್ಲಿಯರ್ಲಿ. ಸೊ ದಿಸ್ ಈಸ್ ದಿ ಟೆಸ್ಟಿಸ್. Testis plural and testes singular. Testis, this sac is called scrotum. This tube is called epididymis. What is the function of epididymis? It is a long tube. So you just have to remember regarding the kidney or the excretory system. Excretory system, a pair of kidney, ಮಧ್ಯದಲ್ಲಿ ಒಂದು ಯೂರಿನರಿ ಬ್ಲಾಡರ್ ಓಪನ್ಸ್ ಇಂಟು ದಿ ಯೂರೇತ್ರ. ನೆನಪಿದೆ ಅಲ್ವಾ? ಸೊ ಎರಡು ಯೂರಿನರಿ ಬ್ಲಾಡರ್ಸ್ಗಳು ಏನಾಗುತ್ತೆ, ಯೂರೇತ್ರದಲ್ಲಿ ಸಿಂಗಲ್ ಯೂರೇತ್ರದಿಂದ ಓಪನ್ ಆಗುತ್ತೆ. ಸೊ ಅಲ್ಲಿಂದ ಕನೆಕ್ಷನ್ಸ್ನ ಕೊಡ್ತೀವಿ. ದೇರ್ ಇಸ್ ಅ ಲಾಟ್ ಆಫ್ ಕನೆಕ್ಷನ್ ಬಿಟ್ವೀನ್ ದಿ ಯೂರಿನರಿ ಬ್ಲಾಡರ್ ಆ್ಯಂಡ್ ದಿ ರೀಪ್ರೊಡಕ್ಟಿವ್ ಸಿಸ್ಟಮ್. ಸೊ ದಿಸ್ ಈಸ್ ಅ ಟ್ಯೂಬ್. ಈ ಕಡೆಯಿಂದ ನಾನು ಬರಿತಾ ಇಲ್ಲ, ಜಸ್ಟ್ ಈ ಕಡೆ ಒಂದನ್ನು ಶೋ ಮಾಡ್ತೀವಿ, ಆಮೇಲೆ ಆ ಕಡೆ ಕನೆಕ್ಷನ್ಸ್ನ ಕೊಡ್ಬೋದು. ದಿಸ್ ಈಸ್ ಎಲಾಂಗೇಟೆಡ್ ಟ್ಯೂಬ್. And this elongated tube is called vas differentia. This elongated tube is called vas differentia or vas difference. You can say vas differentia or vas difference. This is the epididymis, this is the testicle. Sarina? So next one. So as soon as it reaches at some point, ಕೆಲವೊಂದು ಪಾಯಿಂಟ್ನ ರೀಚ್ ಮಾಡಿದ್ಮೇಲೆ, so it takes one more looping down. So ಇಲ್ಲಿಂದ ಈ ಥರ ಬಂದಿರೋದು ಲೂಪ್ ಡೌನ್ ಆಗುತ್ತೆ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಫೈಂಡ್ ದಿ ವಾಟ್ ದಿ ಯಾವ ಸಿಸ್ಟಮ್ ಅದು? ಕಿಡ್ನಿ, ಯೂರಿನಲ್ ಬ್ಲಾಡರ್. ಇಲ್ಲಿ ಯೂರಿನರಿ ಬ್ಲಾಡರ್ ರೆಡಿ ಆಗಿರುತ್ತೆ ನಿಮಗೆ. ಸೊ ದಿಸ್ ಈಸ್ ದ ಯೂರಿನರಿ ಬ್ಲಾಡರ್. This is the urinary bladder which opens into urethra. So which is also having the tubes. ಎರಡು ಟ್ಯೂಬ್ಸ್ಗಳು ಯೂರಿನರಿ ಬ್ಲಾಡರಲ್ಲಿ ಓಪನ್ ಆಗಿರ್ತದೆ. ಸೊ ದಿಸ್ ಈಸ್ ಯುವರ್ ಯೂರಿನರಿ ಬ್ಲಾಡರ್ ವಿಚ್ ಓಪನ್ಸ್ ಇನ್ ಟು ದಿ ಯೂರೇತ್ರ. ಈ ಎರಡು ಸ್ಟ್ರಕ್ಚರ್ಸ್ಗಳನ್ನ ನಾವು ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಯಾವುದನ್ನು ಮಾಡುವಾಗ, ಎಕ್ಸ್ಕ್ರಿಟರಿ ಸಿಸ್ಟಮ್ ಮಾಡುವಾಗ ಬರ್ತಿದ್ವಿ ಅಲ್ವಾ? ಸೊ ದಿಸ್ ಸ್ಟ್ರಕ್ಚರ್ ಇಲ್ಲಿ ನೆನ್ಪಿಟ್ಕೊಬೇಕು, ಕನೆಕ್ಷನ್ಸ್ ಇರಲಿಲ್ಲ ಅಂದರೆ ಯಾವುದು ಸಮೇತ ಕರೆಕ್ಟಾಗಿ ಬರಲ್ಲ, ಆಯಿತಾ? ಸೊ ದಿಸ್ ಸ್ಟ್ರಕ್ಚರ್ ಹಿಯರ್ you are going to find a small swelling, and this swelling is called ampulle. From the ampulle means it's a swelling. From the ampulle, so you are going to observe a tubular structure, and the function of this tubular structure is to store the sperm, the temporary storing of the sperm which is takes place inside the epididymis, and the storage of the sperm which is takes place inside the epididymis seminal vesicle. So that structure is called seminal vesicle. This is a gland. Seminal vesicle is a tubular gland which stores the sperm. So which is arises from the swelling called as ampulle. So after this structure, that means after the ampulle, the structure, now it is called as ejaculatory duct. ಅದನ್ನು ಇವಾಗ ejaculatory duct ಅಂತ ಕರಿತಾ ಇದ್ದೀವಿ. ಸ್ಮಾಲ್ ಆಗಿ ಬಂದು ಸ್ವೆಲ್ಲಿಂಗ್ ಆಗಿದೆ. ಸೆಮಿನಲ್. ಸೊ ಯು ಗೋಯಿಂಗ್ ಟು ಫಾಲೋ ಮಾಡ್ತಾ ಇದ್ದೀರಾ ಅಲ್ವಾ? ಸೆಮಿನಲ್ ವೆಸಿಕಲ್ ಇಲ್ಲಿಂದ ejaculatory duct ಅಂತ ಕರಿತೀವಿ. ಸೊ ಲೆಟ್ ಮಿ ರೈಟ್ ದೋಸ್ ಥಿಂಗ್ಸ್ ಲೇಟರ್. ಸೊ ದಿಸ್ ಈಸ್ ದಿ urethra and the
seminal vesicle. So ಈ ಕಡೆ ಇನ್ನೊಂದು ಬರುತ್ತೆ, ಈ ಕಡೆಯಿಂದ ಬರ್ಸ್ಬೇಕು ನೀವು. Clear? Urethra and the seminal vesicle, they opens into a common opening, and the common opening is called as urinogenital opening. So that means urinary bladder and the genital bladder. So urinary bladder and the genital tract, they opens at a common channel, and the common channel is called urinogenital channel, and the tract is called as urinogenital tract. So ಯಾಕೆ ಅದನ್ನ urinogenital tract ಅಂತ ಕರೀತಾ ಇದ್ದೀವಿ? So we are calling it as urino plus genital. That means this is a common passage for the passing of the sperms and also for the formation of urines. Urine na pass ಮಾಡಲಿಕ್ಕೆ ಮತ್ತು sperm na pass ಮಾಡಲಿಕ್ಕೆ ಒಂದು common passage ಇರುತ್ತೆ, and the common passage is called as urinary bladder or the urinogenital tract. A complete tract ಏನಂತ ಕರಿತೀವಿ? Urinogenital tract. Clear? So here the copulatory organ, the urinogenital tract, so which is also having the secretion. So one of the donut shaped gland, ಚಿಕ್ಕದಾಗಿರ್ತಕ್ಕಂಥ ಒಂದು bulbous single gland present ಆಗಿರುತ್ತೆ. Here also it pours the secretion into the urinogenital tract. This gland is called prostate gland. Prostate gland and the urinogenital tract, they opens into a common channel called urinogenital tract. Finally it leads into a channel. So this structure, now this structure which is urinogenital tract, which is coated with the erectile tissues, and the erectile tissues which acts as the copulatory organs, which is called the penis. Penis, which is the external genitalia or the urinogenital tract, which helps in the deposition of the sperm. Insemination anta helidivalla, deposition of sperm into the female reproductive tract, and they are having the erectile muscles. So at the tip it will shows a swollen tip of the erectile tissue, which is called glans penis, which is covered by a loose fold of skin. The loose fold of skin, so let me write it in different ink, by that you can follow different layers. And the loose fold of skin which covers the penis is called the foreskin, or else it is also called as prepuce. What is prepuce or the fore? So it is the skin which is called as foreskin or prepuce. ಅದನ್ನ prepuce ಅಥವಾ foreskin ಅಂತ ಕರೀತಾರೆ. Here the slit or the common opening, which is for the process of the passage of urine and also for the passage of what? Sperms. So common ಆಗಿರ್ತಕ್ಕಂಥ tract ಇರುತ್ತೆ. Here we have the tract called urinogenital tract. So including that there are two more small glands, so which are called as bulbourethral glands, or else they are also called as Cowper's glands, which also secretes the secretion into the sperm. By that the sperm completes its developmental process. Their function is to lubricate the penis. So lubrication, mucilage substance ಗಳನ್ನ secrete ಮಾಡಿ penis ನ lubricate ಮಾಡುವಲ್ಲಿ these structures are helpful. So here you should draw, ಇಲ್ಲಿಂದ ಡ್ರಾ ಮಾಡಬಹುದು ಆರಾಮಾಗಿ. ಈ ಥರ ಸ್ಟ್ರಕ್ಚರ್ಸ್ ಗಳನ್ನ ತಗೊಂಡೋಗಿ ಈ ಕಡೆಗೆ ಇನ್ನೊಂದು ಸ್ವಲ್ಪ ಜಾಯಿನ್ ಮಾಡ್ಬೋದು. ಆ ಫಂಕ್ಷನ್ಸ್ ಅನ್ನ ಬರ್ದಿಲ್ಲ, ಒಂದು ಸೈಡಲ್ಲಿ ತೋರಿಸಿದ್ದೀನಿ. ಒನ್ಸ್ ಅಗೇನ್ ದೀಸ್ ಟು testes, they are not separated from each other, they are together found inside a specialized sac called as scrotum. Scrotal sac ಒಳಗಡೆ ಪ್ರೆಸೆಂಟ್ ಆಗಿರುತ್ತೆ. And this fold, loose fold of skin is called glans penis. And the opening of the penis, it is normally a slit like opening. ಕಾಮನ್ ಆಗಿ ಓಪನ್ ಆಗಿರೋದಿಲ್ಲ, ಜಸ್ಟ್ ಒಂದು ಸ್ಲಿಟ್ ಥರ ಓಪನಿಂಗು ಪ್ರೆಸೆಂಟ್ ಆಗಿರುತ್ತೆ. ಸೊ ಲೆಟ್ ಮೀ ರಿವೈಸ್ ದ ಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ತೆಗೆದು ನೋಡಿ, ಈ ಕಡೆ ಸೈಡಿಂದ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಸ್ಟ್ರಕ್ಚರ್ಸ್ಗಳನ್ನ. ಸೊ ಅದನ್ನು ನಾನು ಸ್ವಲ್ಪ ಈ ಡೈರೆಕ್ಷನಲ್ಲಿ ತೋರಿಸ್ತೀನಿ. ಬೈ ದಟ್ ಯು ಕ್ಯಾನ್ ಫಾಲೋ ಡಿಫ್ರೆಂಟ್ ಪಾರ್ಟ್ಸ್, ಇವುಗಳ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ಗಳನ್ನ ಫಾಲೋ ಮಾಡ್ಬೋದು. ಸರಿನಾ? ಸೊ ಲೆಟ್ ಮೀ ಸ್ಟಾರ್ಟ್ ಇಟ್ ಫ್ರಮ್ ದ ಟೆಸ್ಟೀಸ್. Testes are the male reproductive structures, a pair of testes which measures 4 to 5 cm in their length and 2 to 5 cm in their diameter. They will secrete two hormones. Their function is to secrete hormones and also the sperms.
and the hormone which is called testosterone, responsible for the secondary sexual characters in male, and sperms are the male reproductive structures which are present in the male specifically, which helps in the process of reproduction. So this is testes. The internal structures of testis na nodidvi. Testes, they are having number of foldings, and the number of foldings are called as number of foldings ಏನಂತ ಕರೆದ್ವಿ, ಟೆಸ್ಟಿಕ್ಯುಲರ್ ಲಾಬ್ಯೂಲ್ಸ್ ಅಂತ ಕರೆದ್ವಿ. ಇಂಡಿವಿಜುವಲ್ ಟೆಸ್ಟಿಕ್ಯುಲರ್ ಲಾಬ್ಯೂಲ್ ಒಂದೊಂದರೊಳಗಡೆ ದೇ ಆರ್ ಹ್ಯಾವಿಂಗ್ 2 to 3 ಸೆಮ್ನಿಫೆರಸ್ ಟ್ಯೂಬ್ಯೂಲ್ಸ್. ಸೆಮ್ನಿಫೆರಸ್ ಟ್ಯೂಬ್ಯೂಲ್ಸ್ ದೇ ಇಂಟರ್ನ್ ಡಿಫರೆನ್ಶಿಯೇಟ್, ಅವುಗಳು ಜಾಯ್ನಿಂಗ್ ಆಗಿ ರೆಟೆಟೆಸ್ಟಿಸ್ ಸೇರ್ಕೊಳ್ಳುತ್ತೆ. ಅಂಡ್ ದ ರೆಟೆಟೆಸ್ಟಿಸ್ ಇಂಟರ್ನ್ ದೇ ಜಾಯಿನ್ಸ್ ಇಂಟು ವಾಸಾ ಎಫರೆನ್ಷಿಯಾಗಿ ಜಾಯಿನ್ ಆಗಿ ನೆಕ್ಸ್ಟ್ ಎಲ್ಲಿ ಹೋಗ್ತದೆ, ನೆಕ್ಸ್ಟ್ ಎಪಿಡೆಡೈಮಸ್ ಇಲ್ಲಿ ಜಾಯಿನ್ ಆಗುತ್ತೆ. ಎಪಿಡೆಡೈಮಸ್ ಇಟ್ ಈಸ್ ಅ ಲಾಂಗ್ ಎಲಾಂಗೇಟೆಡ್ ಟ್ಯೂಬ್ ವಿಚ್ ಮೆಜರ್ಸ್ ಆಲ್ಮೋಸ್ಟ್ 6 meters, ಸ್ಮಾಲ್ ಆಗಿರ್ತಕ್ಕಂಥ ಟ್ಯೂಬು. ಸೊ ಹಿಯರ್ ದ ಸೆಕ್ಷುವಲ್ ಮೆಚುರಿಟಿ ಆಫ್ ದ ಸ್ಪರ್ಮ್ಸ್ ಟೇಕ್ಸ್ ಪ್ಲೇಸ್, ಆ್ಯಂಡ್ ದ ಸ್ಪರ್ಮ್ಸ್ so called the vas differentia and the seminal vesicle, they are connected with the help of testes, and the seminal vesicles they are connected with the help of epididymis and also vas differentia. Vas differentia is elongated tube, and ಇಲ್ಲಿ spermatogenesis ಆಗಿ ಫಾರ್ಮೇಷನ್ ಆಗಿರ್ತಕ್ಕಂಥ ಸ್ಪರ್ಮ್ ಪ್ರೊಡಕ್ಷನ್ ಆಗಿದೆ. ಆ ಪ್ರೊಡ್ಯೂಸ್ಡ್ ಸ್ಪರ್ಮ್ಸ್ಗಳನ್ನ ಕ್ಯಾರಿ ಔಟ್ ಮಾಡ್ಕೊಂಡು ತಗೊಂಡು ಹೋಗುತ್ತೆ. ದೇರ್ ಇಸ್ ಅ ಟೆಂಪ್ರರಿ ಸ್ಟೋರೇಜ್ ಆರ್ಗನ್ ಕಾಲ್ಡ್ ಸೆಮಿನಲ್ ವೆಸಿಕಲ್ ಆ್ಯಂಡ್ ದ ಟ್ಯೂಬ್ ಆಫ್ಟರ್ ದಿ ಸೆಮಿನಲ್ ವೆಸಿಕಲ್. ಈ ಟ್ಯೂಬನ್ನು ವಾಸ್ ಡಿಫರೆನ್ಷಿಯಾ ಅಂತ ಕರ್ತಿದ್ದೀವಿ. ಆ್ಯಂಡ್ ದ ಟ್ಯೂಬ್ ಆಫ್ಟರ್ ದಿ seminal vesicle is called ejaculatory duct. ಅದನ್ನ ejaculatory duct ಅಂತ ಕರೀತೀವಿ. ಸೊ ನವೇರ್ ವಿ ಆರ್ ನಾಟ್ ಎಟ್ ಆಲ್ ಕಾಲಿಂಗ್ ಇಟ್ ಆಸ್ vas differentia. seminal vesicle ಆಂಪ್ಯೂಲ್ ಆದ್ಮೇಲೆ ಬರುತ್ತಲ್ಲ ಟ್ಯೂಬು, ಅದನ್ನ ejaculatory duct ಅಂತ ಕರೀತೀವಿ. and the ejaculatory duct commonly ejaculatory duct, urinary bladder, they meets at a common point called urinogenital point or urinogenital tract. so why it is called as urinogenital tract ಅಂದಾಗ, ನಾರ್ಮಲಿ ಯೂರಿನ್ ಪಾಸ್ ಆಗಲಿಕ್ಕೆ ಮತ್ತು ಸ್ಪರ್ಮ್ಸ್ ಪಾಸ್ ಆಗಲಿಕ್ಕೆ ಕಾಮನ್ ಟ್ಯೂಬ್ ಇರುತ್ತೆ. ಆ್ಯಂಡ್ ದಿಸ್ ಈಸ್ ದ ಎಕ್ಸ್ಟರ್ನಲ್ ಜೆನೆಟೇರಿಯಾ ವಿಚ್ ಹೆಲ್ಪ್ಸ್ ಇನ್ ದ ಡಿಪಾಸಿಷನ್ ಆಫ್ ಸ್ಪರ್ಮ್ ಇನ್ ಟು ದಿ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್. ಸೊ ದೇ ಆರ್ ಹ್ಯಾವಿಂಗ್ ದ ಎರೆಕ್ಟೈಲ್ ಮಸಲ್ಸ್. ಸೊ ವಿತ್ ದ ಹೆಲ್ಪ್ ಆಫ್ ದಟ್ they are going to produce the sperm, and they can be easily deposited in the female reproductive tract. And they are having 2 small glands called as bulbourethral gland or Cowper's glands, which helps in lubrication of the penis. And prostate glands, they are also produces different kinds of secretions which makes the sperm acidic, slightly acidic, and nutritions for the developing sperms ಗಳಿಗೆ ಈ prostate glands ಗಳು ಹೆಲ್ಪ್ ಆಗುತ್ತೆ. and these are all the different structures. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ, ಅದನ್ನ ರೆಫರ್ ಮಾಡಿ. ಸೊ ಫ್ರಮ್ ದ ಪಾಯಿಂಟ್ ಆಫ್ ಯರ್ ಎಕ್ಸಾಮಿನೇಷನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಆ ಡಯಾಗ್ರಾಮ್ನ ಕಲೀರಿ, ಈ ಡಯಾಗ್ರಾಮ್ನ ಕಲಿಯೋದು ಬೇಡ. ಸೊ ಅಲ್ಲಿ ವರ್ಟಿಕಲ್ ವ್ಯೂ ಇದೆ, ಇಲ್ಲಿ ನಾವು ಹಾರಿಜಾಂಟಲ್ ವ್ಯೂನ ಮತ್ತು ಸೈಡ್ ವ್ಯೂಸಲ್ಲಿ ಇಲ್ಲಿದೆ, ಇಲ್ಲಿ ಈ ಫ್ರಂಟ್ ಪೋರ್ಷನ್ ಇರೋ ವ್ಯೂನ ತೋರಿಸ್ತಿದ್ವಿ, ಸರಿನಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಾಧ್ಯವಾದರೆ ಇವತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ನ ಮಾಡಿದೆ, ಇದನ್ನು ಬೇಗ ಮುಗಿಸ್ಕೊಬೇಕು, ಸರಿನಾ. ಥ್ಯಾಂಕ್ ಯು. ಎಷ್ಟೊತ್ತಾಯ್ತು ಸರ್?